ಶ್ರೀಗುರುಭ್ಯೋ ನಮಃ. ಹರಿ ಓಂ. ನರಸಿಂಹೋऽಖಿಲಾಜ್ಞಾನಮತಧ್ವಾन्तದಿವಾಕರः ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿः ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಧ್ಯಾಯೇತ್ ಹರಿನ್ಮಣಿನಿಭಂ ಜಗದೇಕವಂದ್ಯಂ ಸೌಂದರ್ಯಸಾರಂ ಅರಿಶಂಖವರಾಭಯಾನಿ ದೌರ್ಭಿಃ ದಧಾನಂ ಅಜಿತಂ ಸರಸಂಚ ಭೈಷ್ಮೀ ಸತ್ಯಾಸಮೇತಂ ನಿಖಿಲಪ್ರದಂ ಇಂದಿರೇಶಂ ವಿಜ್ಞಾನರೋಚಿ ಪರಿಪೂರಿತಾಂತರ್ಬಾಹ್ಯಾಂಡಕೋಶಂ ಹೃತೋಪಲಾಭಂ ತರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣ ವಿಜ್ಞಾನದಂ ಆನತೋಸ್ಮಿ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈಃ ಮಾನೈಃ ಅಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀಜಯತೀರ್ಥವಾಕ್. ಅರ್ಥಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ ವ್ಯಾಸತೀರ್ಥಗುರುರ್ಭೂಯಾತ್ ಅಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಅನವದ್ಯಾತ್ಮಚಾರಿತ್ರಂ ವಾದಿಖದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ. ವಿಶ್ವೇಶತೀರ್ಥಶ್ರೀಪಾದಾನ್ ವಿಶ್ವೋತ್ಕೃಷ್ಟಗುಣಾಕರಾನ್ ವಿಶ್ವಸ್ಥಸುಜನಾರಾಧ್ಯಾನ್ ವಂದೇ ವಿದ್ಯಾಗುರುನ್ ಮಮ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ತಸ್ಯ ನಿಸ್ಸರತೆ ವಾಣಿ ಜಕ್ನುಕನ್ಯಾ ಪ್ರವಾಹವತ್. ಶ್ರೀಗುರುಭ್ಯೋ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾತಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೇಷಶತ್ರುರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಓಷ್ಠಾಪಿಧಾನಾನಕುಲೀ ದಂತೈಃ ಪರಿವೃತಾಪವಿಃ ಸರ್ವಸ್ಯೈವಾಚ ಈಶಾನಾಂ ಚಾರು ಮಾಮಿಹ ವಾದಯೇತ್. ಶ್ರೀಮದ್ಭಾಗವತ ದಶಮಸ್ಕಂಧ 96ನೇಯ ಅಧ್ಯಾಯದ ಚಿಂತನೆಯಲ್ಲಿ ಇದ್ದೇವೆ. ಶ್ರುತಿಗೀತೆಯ ಚಿಂತನೆ ನಡೀತಾ ಇದೆ. ಅದರಲ್ಲಿ ನಾವು 6 ಪದ್ಯಗಳ ಚಿಂತನೆಯನ್ನು, 6 ಶ್ರುತಿಗಳನ್ನು ಆಧರಿಸಿಕೊಂಡು ಬಂದ 6 ಪದ್ಯಗಳ ಚಿಂತನೆಯನ್ನು ನೋಡಿದ್ದೇವೆ. ಈಗ ನಾವೀಗ 7ನೇಯ ಶ್ರುತಿಗೀತೆಯ ಪದ್ಯಕ್ಕೆ ಕಾಲಿಡ್ತಾ ಇದ್ದೇವೆ. ಅದನ್ನು ಓದ್ತಾ ಇದ್ದೀನಿ. ಪ್ರಕ್ರಮವತ್ ಸ್ವಸತ್ಕೃತಂ ಪುರುಷೇಷು ಧೀಷು ತು ಬಹಿಃ ಅಂತಃ ಅಸಚ್ಚರಣೇ ತವ ಪುರುಷ ವದಂತಿ ಅಖಿಲ ಶಕ್ತಿಧೃತಃ ಸ್ವಕೃತಂ. ಪ್ರಕ್ರಮವತ್ ಸ್ವಸತ್ಕೃತಂ ಪುರುಷೇಷು ಧೀಷು ತು ಬಹಿಃ ಅಂತಃ ಅಸಚ್ಚರಣೇ ತವ ಪುರುಷ ವದಂತಿ ಅಖಿಲ ಶಕ್ತಿಧೃತಃ ಸ್ವಕೃತಂ. ಋಗ್ವೇದದ ನಿಷುಸೀದ ಗಣಪತೆ ಎಂದು ಪ್ರಸಿದ್ಧವಾಗಿರ್ತಕ್ಕಂತಹ ಮಂತ್ರವನ್ನು ಆಧರಿಸಿಕೊಂಡು ಇರುವ ಈ 7ನೇಯ ಪದ್ಯದ ಒಟ್ಟು ಸಾರಾಂಶ ಹೀಗಿದೆ. ಎಲೈ ಪುರುಷನೇ, ಅಂದರೆ ಭಗವಂತನೇ, ನೀನು ತಾರತಮ್ಯದಿಂದ ಎಲ್ಲ ಜೀವರಲ್ಲೂ ಇದ್ದೀಯ, ಆ ಜೀವಿಗಳ ಜ್ಞಾನೇಂದ್ರಿಯಗಳಲ್ಲಿಯೂ ಇದ್ದೀಯ. ನಿನ್ನ ಸನ್ನಿಧಾನ ಎಲ್ಲ ಕಡೆಯಲ್ಲೂ ಕೂಡ ತಾರತಮ್ಯ ಸಹಿತವಾಗಿಯೇ ಇದೆ. ಹೀಗಾಗಿ ತಾರತಮ್ಯ ಸಹಿತವಾದ ನಿನ್ನ ಆ ಒಂದು ಸನ್ನಿಧಾನದಿಂದ, ಇಂದ್ರಿಯಗಳಲ್ಲಿ ಜೀವಿಗಳಲ್ಲಿ ಇರುವ ಆ ಸನ್ನಿಧಾನದಿಂದ ಅವರು ಏನೇನು ಮಾಡ್ತಾರೋ ಅದೆಲ್ಲವೂ ಕೂಡ ನಿನ್ನ ಪೂಜೆಯೇ. ಅದು ನೀನೇ ಮಾಡಿಸಿಕೊಳ್ಳುವ ನಿನ್ನ ಪೂಜೆ. ಹೀಗಾಗಿ ನೀನು ಪೂಜ್ಯನೂ ಹೌದು, ಪೂಜಕನೂ ಹೌದು. ದುರಾಚಾರಿಗಳಲ್ಲೂ ಇದ್ದು ಆ ದುರಾಚಾರಿಗಳು ಮಾಡುವ ಒಂದು ಪಾಪಾಚರಣೆ, ನಿಜವಾಗಿ ದುರಾಚಾರಿಗಳು ಅವರೇ ಅವರಾಗಿ ಪಾಪಾಚರಣೆ ಮಾಡ್ತಾರಾ? ಇಲ್ಲ. ಅವರಲ್ಲೂ ಬ್ರಹ್ಮಾದಿ ದೇವತೆಗಳು ಇದ್ದೇ ಪಾಪಾಚರಣೆಯನ್ನು ಮಾಡಿಸೋದು.
ಅದನ್ನೂ ಕೂಡ ನೀನು ನಿನ್ನ ಪೂಜೆಯನ್ನಾಗಿ ಸ್ವೀಕಾರ ಮಾಡ್ತೀಯ. ಎಲೈ ಪುರುಷನೇ, ನಮ್ಮೆಲ್ಲರ ಕ್ರಿಯೆಗಳು ಹೇಗಾಗತ್ತೆ? ಇಂದ್ರಿಯಗಳ ಮೂಲಕ. ಇಂದ್ರಿಯಗಳಿಗೆ ಪ್ರೇರಕರು ಯಾರು? ಇಂದ್ರಿಯ ದೇವತೆಗಳು. ಅವರಿಗೂ ಪ್ರೇರಕ ಯಾರು? ನಮ್ಮ ಮುಖ್ಯ ಪ್ರಾಣ. ಆದರೆ ಇವರೆಲ್ಲರಿಗೂ ಶಕ್ತಿಯನ್ನು ಕೊಟ್ಟು ಪ್ರೇರಣೆ ಮಾಡೋನು ಯಾರು? ನೀನೇ ಭಗವಂತ. ಹೀಗಾಗಿ ಮುಖ್ಯ ಪ್ರಾಣನ ಮೂಲಕ, ಇಂದ್ರಿಯ ದೇವತೆಗಳ ಮೂಲಕ, ಇಂದ್ರಿಯಗಳ ಮೂಲಕ ಮಾಡಿಸುವ ಎಲ್ಲ ಚಟುವಟಿಕೆ ನಿನ್ನದೇ, ನೀನೇ ಮಾಡುವ ಚಟುವಟಿಕೆ. ನೀನೇ ಸರ್ವತಂತ್ರ ಸ್ವತಂತ್ರನಾಗಿ ಮಾಡಿಸುವ ಚಟುವಟಿಕೆಗಳು ಅಂತ ಜ್ಞಾನಿಗಳು ಕೊಂಡಾಡ್ತಾರೆ. ನೀನು ದೇವತೆಗಳಿಗೆ ವೇದವ್ಯಾಸಾದಿ ರೂಪಗಳಿಂದ ಪುನಃ ಬೋಧನೆ ಮಾಡ್ತಿ. ದೈತ್ಯರಿಗೂ ಬುದ್ಧಾದಿ ರೂಪದಿಂದ ಉಪದೇಶವನ್ನು ಕೊಡ್ತಿ. ಆಮೇಲೆ ಹೊರಗಡೆ ಮಾಡುವ ಉಪದೇಶದ ಜೊತೆಗೆ ಎಲ್ಲರ ಒಳಗೂ ಅಂತರ್ಯಾಮಿಯಾಗಿ ನಿಂತುಕೊಂಡು ಪ್ರೇರಣೆ ಮಾಡ್ತಿ. ಹೀಗೆ ಏನೇನು ಜಗತ್ತಿನಲ್ಲಿ ಚಟುವಟಿಕೆ ನಡೆಯುತ್ತೆ ಅದೆಲ್ಲವೂ ನಿನ್ನ ಪ್ರೇರಣೆಯಿಂದ ನಡೆಯುವ ಚಟುವಟಿಕೆಗಳೇ. ಆ ಎಲ್ಲ ಚಟುವಟಿಕೆಗಳ ಮೂಲಕವಾಗಿ ನೀನು ನಿನ್ನ ಪೂಜೆಯನ್ನು ನೀನೇ ಮಾಡ್ಕೊಳ್ತಿ ಭಗವಂತ. ಹೀಗೆ ಪೂಜೆ ಮಾಡಿಕೊಳ್ಳುವ ಸಂದರ್ಭ ಬಂದಿದೆ ಭಗವಂತ. ಅದಕ್ಕೋಸ್ಕರವಾಗಿ ಸೃಷ್ಟಿ ಕಾರ್ಯ ಆದರೆ ಜೀವಿಗಳು ಬಂದು ಜೀವಿಗಳಿಗೆ ನೀನು ಪ್ರೇರಣೆ ಕೊಟ್ಟು, ಇಂದ್ರಿಯಗಳಿಗೆ ಪ್ರೇರಣೆ ಕೊಟ್ಟು ಪೂಜೆ ಮಾಡಿಸ್ಕೋಬಹುದು. ಅದಕ್ಕೋಸ್ಕರವಾಗಿ ನಿದ್ದೆಯಿಂದ ಎದ್ದು ಈ ಸೃಷ್ಟಿ ಕಾರ್ಯವನ್ನು ಮಾಡು ಅಂತ ಹೀಗೆ ಈ ಇಡೀ ಪದ್ಯದ ಒಟ್ಟು ಸಾರಾಂಶವನ್ನು ನಾವು ಸಂಗ್ರಹಿಸಬಹುದು. ಈಗ ಸ್ವಲ್ಪ ವಿಸ್ತಾರವಾಗಿ ನೋಡೋಣ ಒಂದೊಂದೇ ವಾಕ್ಯದ ಚಿಂತನೆಯಲ್ಲಿ. ಮೊದಲ ವಾಕ್ಯವನ್ನು ಹೀಗೆ ಮಾಡಬಹುದು. ಹೇ ಪುರುಷ ಪ್ರಕ್ರಮವತ್ ಪುರುಷೇಷು ಧೀಷು ಸ್ವಸತ್ಕೃತಂ. ಹೇ ಪುರುಷ ಪ್ರಕ್ರಮವತ್ ಪುರುಷೇಷು ಧೀಷು ಸ್ವಸತ್ಕೃತಂ. ಪುರುಷ ಅಂತ ದೇವರನ್ನು ಕುರಿತು ಸಂಬೋಧನೆ. ಅನೇಕ ಬಾರಿ ಈ ಪುರುಷ ಶಬ್ದದ ಚಿಂತನೆಯನ್ನು ನಾನು ಮಾಡಿರೋದ್ರಿಂದ ಇಲ್ಲಿ ವಿಸ್ತಾರ ಏನು ಮಾಡೋದಿಲ್ಲ. ಪುರುಷ ಅಂದರೆ ಪರಮಪುರುಷನಾದ ನಾರಾಯಣ, ಪುರುಷ ಸೂಕ್ತ ಪ್ರತಿಪಾದ್ಯನಾದ ನಾರಾಯಣ, ಬ್ರಹ್ಮಾಂಡವೆಂಬ ಪುರದಲ್ಲಿ ನೆಲೆಸಿರುವ ನಾರಾಯಣ, ಪಿಂಡಾಂಡವೆಂಬ ಪುರದಲ್ಲಿ ನೆಲೆಸಿರುವ ನಾರಾಯಣ, ಜೀವಿಗಳ ಹೃದಯಪುರವೆಂಬ ಪುರದಲ್ಲಿ, ಹೃದಯ ಅನ್ನೋದು ಒಂದು ಪುರ, ಜೀವಿಗಳ ಹೃದಯ ಅನ್ನೋದು ಒಂದು ಪುರ, ಅಲ್ಲೂ ನೆಲೆಸಿರುವ ಪುರುಷ. ಮತ್ತು ಪೂರ್ಣವಾದ ಶ ಅಂದರೆ ಷಟ್ 6, ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂಭಗ ಇತೀರ್ಣ ಎಂದು ಹೇಳುವ 6 ಷಡ್ಗುಣಗಳನ್ನು ವಿಶೇಷವಾಗಿ ಪೂರ್ಣವಾದ ರೀತಿಯಲ್ಲಿ ಪಡೆದುಕೊಂಡ ಮಹಾನುಭಾವ ಯಾರು? ದೇವರು. ಅದಕ್ಕೋಸ್ಕರವಾಗಿ ಅವನನ್ನು ಪುರುಷ ಅಂತ ಕರೀತಾರೆ. ಅದಾದ ಮೇಲೆ ಅವನು ಪರಮಪುರುಷ. ಹೌದು, ಅವನು ಎಲ್ಲ ಪುರಗಳಲ್ಲಿ ಇರುವ ಪುರುಷ. ನಾವೆಲ್ಲ ಯಾವುದಾದರೂ ಒಂದು ಪುರ ಅಂದರೆ ದೇಹದಲ್ಲಿ ಇರುವ ಪುರುಷರು. ದೇವರು ಹಾಗಲ್ಲ, ಎಲ್ಲ ಪುರದಲ್ಲೂ ಇರುವ ಪುರುಷ. ವಿಶೇಷವಾಗಿ ಅವನದೇ ಆದ ಪುರಗಳು ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳೆಂಬ 3 ಪುರಗಳು. ಅಲ್ಲಿ ನೆಲೆಸಿರುವ ಮಹಾನುಭಾವ ಅವನು ಪುರುಷ. ಅದಾದಮೇಲೆ ಪುರಂ ಅಂದರೆ ಈ ಶರೀರ, ಅದನ್ನು ಶಣುದಾನೇ, ನಮಗೆ ಈ ಪುರವನ್ನು, ಶರೀರವನ್ನು ಕೊಡುವವನು, ದಾನ ಮಾಡುವವನು ದೇವರೇ ಅಲ್ವಾ? ಜೀವಿಗೆ ತಾಯಿಯ ಗರ್ಭದ ಮೂಲಕವಾಗಿ ಒಂದು ಶರೀರವನ್ನು ದಾನ ಮಾಡೋವನು ಯಾರು? ದೇವರೇ. ಹೀಗಾಗಿ ಪುರಂ ಶಣುದಾನೆ ಅಂತ ತಿಳ್ಕೊಂಡಾಗ ಕೊಡುತ್ತಾನೆ. ಅದಾದ ಮೇಲೆ ಕಾಪಾಡೋದಂತೂ ಅವನೇ, ಆಯಿತಾ? ಅದಾದ ಮೇಲಿಂದ ಸ್ಯತಿ, ನಾಶ ಮಾಡೋದು, ಪುರವನ್ನು ನಾಶ ಮಾಡೋವನು ಕೂಡ ಯಾರು? ಅವನೇ. ಹೀಗೆ ಪುರದ ಸೃಷ್ಟಿಕರ್ತನಾಗಿ, ಪುರದ ಸ್ಥಿತಿಕರ್ತನಾಗಿ, ಪುರದ ಸಂಹಾರಕರ್ತನಾಗಿ ಇರುವ ಪುರುಷ ಯಾರು ಅಂದರೆ ಈ ನಾರಾಯಣ. ಅದಾದ ಮೇಲೆ ಪುರುಷ ಅಂತ ವಿಶೇಷವಾಗಿ ಚಿಂತನೆ ಮಾಡ್ತಕ್ಕಂಥದ್ದು, ದೇವರೇ ಈಗ ಒಂದು ಪುರವನ್ನು ಕೊಡ್ತಿ, ಕಾಪಾಡ್ತಿ, ಪುನಃ ಆ ಪುರವನ್ನು ನಾಶ ಮಾಡ್ತಿ. ಕರ್ಮಕ್ಕೆ ಅನುಗುಣವಾಗಿ ಈ ಒಂದು ಪುರದ ಸೃಷ್ಟಿ, ಪುರದ ಸ್ಥಿತಿ, ಪುರದ ಸಂಹಾರ ನಡೀತಾನೇ ಇರುತ್ತೆ. ಅದಾದ ಮೇಲೆ ಅಪರೋಕ್ಷ ಜ್ಞಾನ ಆಗಿ ಕಡೆಗೆ ಆ ಬ್ರಹ್ಮದೇವರ ಲೋಕಕ್ಕೆ ಹೋದಾಗ, ಆ ಸತ್ಯಲೋಕದಲ್ಲಿ ಸಾಧನೆ ಮುಗಿದ ಮೇಲೆ ಬ್ರಹ್ಮದೇವರ ಆಯುಷ್ಯ ಕೊನೆಗೊಳ್ಳುವ ಆ ಸಂದರ್ಭದಲ್ಲಿ ಪುರಂಸ್ಯತಿ,
ಲಿಂಗದೇಹವೆಂಬ ಈ ಒಂದು ಪುರವನ್ನು, ನಮಗೆಲ್ಲರಿಗೆ ಆವರಕವಾದ ಈ ಲಿಂಗದೇಹವೆಂಬ ಪುರವನ್ನು ಸತಿ ನಾಶ ಮಾಡ್ತೀಯ. ಹೀಗಾಗಿ ನೀನು ಪುರಂದರ ವಿಠ್ಠಲ ಅಂತ ನಿನ್ನನ್ನು ಕರೆಯೋದು ಅದಕ್ಕೆ. ಪುರಂ ಧಾರಯತೀತಿ ಪುರಂದರ. ಪುರಂದರ ಈಕ್ವಲ್ಸ್ ಏನು? ಅದೇ ಪುರುಷ ಶಬ್ದದ ಅರ್ಥವೂ ಪುರಂದರ ಶಬ್ದದ ಅರ್ಥವೂ ಒಂದೇನೆ. ನೀನು ಪುರಂ ಧಾರಯತಿ, ಲಿಂಗದೇಹವನ್ನು ನಾಶ ಮಾಡ್ತಿ ಭಗವಂತ. ಆ ಲಿಂಗದೇಹ ನಾಶ ಆಗದೇ ಇದ್ದರೆ ಪುನಃ ನಮಗೆ ಯಾವುದು ಸಿಗೋದಿಲ್ಲ, ಸ್ವರೂಪ ಸುಖದ ಅಭಿವ್ಯಕ್ತಿ ಮೋಕ್ಷದಲ್ಲಿ ಸಿಗೋದಿಲ್ಲ ಭಗವಂತ. ಅದಕ್ಕೋಸ್ಕರವಾಗಿ ನಿನ್ನ ಬಳಿಗೆ ಹೋಗಬೇಕಾಗಿದ್ದರೆ ಯಾವುದು ಬಾಡಿಗೆ ಎಕ್ವಿಪ್ಮೆಂಟ್ ಇದೆ ಅದನ್ನೆಲ್ಲ ಬಿಟ್ಟು ನಿನ್ನ ಬಳಿಗೆ ಬರಬೇಕಲ್ಲ ದೇವರೇ. ಅದಕ್ಕೋಸ್ಕರವಾಗಿ ಆ ಬಾಡಿಗೆ ಎಕ್ವಿಪ್ಮೆಂಟು ಈ ಒಂದು ಲಿಂಗದೇಹ, ಅದನ್ನು ನೀನು ನಾಶ ಮಾಡ್ತಿ. ಆ ಮೂಲಕವಾಗಿ ಸ್ಥೂಲ ದೇಹ ಮುಂದೆ ಹುಟ್ಟದಂತೆ ನೋಡ್ಕೊಳ್ತಿ. ಅದಾದ ಮೇಲೆ ನಮ್ಮ ಪುರ ಸ್ವರೂಪಭೂತವಾದ ನಮ್ಮ ಶರೀರ ಅದನ್ನು ಅಭಿವ್ಯಕ್ತಗೊಳಿಸಿ ಏನು ಮಾಡ್ತಿ? ಅಲ್ಲಿ ವಿಶೇಷವಾಗಿರ್ತಕ್ಕಂಥ ಶನುದಾನೇ ಸುಖ ಸಂಪತ್ತನ್ನು ವಿಶೇಷವಾಗಿ ಕರುಣಿಸ್ತಿ. ಹೀಗೆ ಪುರುಷ ಶಬ್ದದ ಸಂಕ್ಷಿಪ್ತವಾದ ವಿವರಣೆ ಇದು. ನೀವು ಪುರುಷ ಸೂಕ್ತದಲ್ಲಿ ಏನೇನು ಬರುತ್ತೋ ಅದೆಲ್ಲ ಪುರುಷ ಸೂಕ್ತದ ಅರ್ಥವಾಗತ್ತೆ. ಪುರುಷ ಸೂಕ್ತ ಅಂತ ಬಂದರೆ ಅದು ಸಕಲ ವೇದ ವಾಂಗ್ಮಯದ ಸಾರ. ಸಕಲ ವೇದ ವಾಂಗ್ಮಯದ ಸಾರ ಪುರುಷ ಸೂಕ್ತ. ಪುರುಷ ಸೂಕ್ತದ ಸಾರ ಪುರುಷ ಶಬ್ದ ಅಂದ ಮೇಲೆ ಪುರುಷ ಶಬ್ದದ ಚಿಂತನೆಯನ್ನು ನಾವು ವಿಸ್ತಾರ ಮಾಡಿದ್ರೆ ಸಕಲ ವೇದದ ವಿಸ್ತಾರವೇ ಬಂದ್ಬಿಡುತ್ತೆ. ಹೀಗೆ ದೇವರೇ ನೀನು ಪುರುಷ, ದೇವರೇ ನೀನು ಪುರುಷ, ಅಂತಹ ಪುರುಷನಾಗಿರ್ತಕ್ಕಂಥ ನೀನು ಹೇ ಪುರುಷ ಅಂತ ಸಂಬೋಧನೆ ಮಾಡಿ ನೀನು ನಿಜವಾಗಿ ಪುರುಷ. ಆದರೆ ನೀನು ಪುರುಷರಲ್ಲಿ ಇದ್ದೀಯಾ ನೋಡಿ, ಪುರುಷನಾದ ನೀನು ಪುರುಷರಲ್ಲಿ ಇದ್ದೀಯಾ. ಇಲ್ಲಿ ಪುರುಷರು ಅಂದರೆ ಯಾರು? ಇಲ್ಲಿ ಪುರುಷರು ಅಂದರೆ ಜೀವಿಗಳಾದ ನಾವು. ನೋಡಿ, ದೇವರ ಅನಂತರದಲ್ಲಿ ದೇವರು ಕೊಟ್ಟ ಪುರದಲ್ಲಿ ವಾಸ ಮಾಡುವ, ದೇವರು ಕೊಟ್ಟ ಪುರದಲ್ಲಿ ಅವನ ಒಂದು ನಿಯಮನಕ್ಕೆ ಒಳಪಟ್ಟು ವಾಸವಾಗಿರುವ ನಾವು, ಸಾಧನೆ ಮಾಡುವ ನಾವು, ಅವನಿಂದ ಸಾಧನೆ ಮಾಡಿಸಲ್ಪಡುವ ನಾವು ಕೂಡ ಪುರುಷರಾಗಿದ್ದೇವೆ. ನಮಗೆಲ್ಲ ಒಂದೊಂದೇ ಪುರ, ಸಾಮಾನ್ಯ ಜನರಿಗೆ ಒಂದೊಂದೇ ಪುರ. ಆದರೆ ದೇವತೆಗಳಿಗೆ ಆದಾಗ ತತ್ವದೇವತೆಗಳಿಗೆ ಅನೇಕ ಪುರಗಳಿದೆ, ಇಲ್ಲ ಅಂತಲ್ಲ. ಎಲ್ಲರ ಕಣ್ಣಿನಲ್ಲಿ ಕುಳಿತುಕೊಳ್ಳುವ ಸೂರ್ಯ, ಎಲ್ಲರ ಕಿವಿಯಲ್ಲಿ ಕುಳಿತುಕೊಳ್ಳುವ ಚಂದ್ರ, ಎಲ್ಲರ ವಾಗೀಂದ್ರಿಯದಲ್ಲಿ ಕುಳಿತುಕೊಳ್ಳುವ ಅಗ್ನಿ ಇಂಥ ಬಂದಾಗ ಅವರಿಗೆಲ್ಲ ಪುರಗಳ ಸಂಖ್ಯೆ ಜಾಸ್ತಿಯೇ. ಅದರಲ್ಲೂ ವಿಶೇಷವಾಗಿ ಎಲ್ಲ ಇಡೀ ಪಿಂಡಾಂಡದಲ್ಲಿ ವಿಶೇಷವಾಗಿ ವ್ಯಾಪ್ತಿಯನ್ನು ಹೊಂದಿರುವ ಪ್ರಾಣದೇವರಿಗೆ ಅನೇಕ ಪುರಗಳನ್ನು ಕೊಡು ಮಾಡಿರುವ ಮಹಾನುಭಾವ ನೀನು. ಹೀಗೆ ಇವರೆಲ್ಲರೂ ಪುರುಷರೇ. ನಿನ್ನ ಅನುಗ್ರಹದಿಂದಾಗಿ ಒಂದು ರೀತಿಯಿಂದ ಪ್ರಾಣದೇವರು ಬಹಳ ವಿಶಿಷ್ಟವಾದ ಪುರುಷದ ಸ್ಥಾನಮಾನವನ್ನು ಪಡೆದಿದ್ದರೆ ಅನಂತರದಲ್ಲಿ ತತ್ವದೇವತೆಗಳು ಪಡೆದಿದ್ದಾರೆ. ನಾವೆಲ್ಲ ಸಾಮಾನ್ಯ ಜೀವಿಗಳು ಭಗವಂತ. ನಮಗೆಲ್ಲ ಕರ್ಮಕ್ಕೆ ಅನುಸಾರವಾಗಿ ಆಯಾಯ ಕಾಲದಲ್ಲಿ ಒಂದೊಂದು ಪುರ ಸಿಗತ್ತೆ ಭಗವಂತ. ಆ ಪುರದಲ್ಲಿ ಪಟ್ಟಾಭಿಷಿಕ್ತರಾಗಿ ನಾವು ಪಟ್ಟಾಭಿಷಿಕ್ತರಾಗೋದಲ್ಲ, ನೀನೇ ಪಟ್ಟಾಭಿಷೇಕ ಮಾಡೋದು. ಮಾಡಿದ ಮೇಲೆ ನಮ್ಮದು ಏನು ಹಾರಾಟ, ಏನು ಅದರಲ್ಲಿ ನಾವು ಒಂದು ರೀತಿ ದೊಡ್ಡ ಸಾಮ್ರಾಜ್ಯಕ್ಕೆ ನಾವೇ ಅಧಿಪತಿಗಳು ಅನ್ನೋ ರೀತಿಯಲ್ಲಿ ಅಹಂಕಾರ ಪಟ್ಕೊಂಡು ಏನೇನೋ ಮಾಡ್ತಾ ಹೋಗ್ತೀವಿ. ನಿಜವಾಗಿ ನಾವು ಏನೂ ಮಾಡೋದಲ್ಲ. ಅಲ್ಲೂ ಕೂಡ ಅಲ್ಲೂ ನೀನೇ ಈ ಒಂದು ಪುರುಷ ಎನ್ನುವ ಈ ಒಂದು ಜೀವಿಗಳಲ್ಲಿ ನೀನು ನೆಲೆಸಿದ್ದೀಯ. ಅದಾದ ಮೇಲೆ ಪುರುಷ ಅಂದರೆ ದೇಹವನ್ನೂ ಕೂಡ ಪುರುಷ ಅಂತಲೇ ಕರೀತಾರೆ, ಗೊತ್ತೇ ಇದೆ ಭಗವಂತ ನಿನಗೆ. ಯಾಕೆಂದರೆ ಇದು ಪೂರ್ಣವಾದ ರೀತಿಯಲ್ಲಿ ಏನಾದ ವಿಕಾಸವಾದ ಶರೀರ ಅನ್ನೋ ಅರ್ಥದಲ್ಲಿ ಮನುಷ್ಯ ಶರೀರವನ್ನು ಕೂಡ ಪುರುಷ ಅಂತ ಹೇಳೋದು ವಾಡಿಕೆ ಇದೆ. ಹೀಗೆ ಪುರುಷೇಶು ಅಂದರೆ ಪುರದ ಒಳಗಡೆ ಇರುವ ಜೀವಿಗಳಲ್ಲಿ ನೀನು ನೆಲೆಸಿದ್ದೀಯಾ. ಆಮೇಲೆ ಪುರುಷೇಶು ಅಂದರೆ ನೀನೇ ಸೃಷ್ಟಿ ಮಾಡಿರುವ ಬಹಳ ವಿಶಿಷ್ಟವಾದ ಸಾಧನೆಗೆ ಬೇಕಾದ ಈ ಸಾಧನ ಶರೀರ, ಮನುಷ್ಯ ಶರೀರ, ಅದನ್ನು ಪೂರ್ಣವಾಗಿ ವಿಕಾಸಗೊಂಡದ್ದು ಅನ್ನೋ ಅರ್ಥದಲ್ಲಿ ಪುರುಷ ಅಂತ ಕರೀತಾರೆ. ಅಲ್ಲೂ ವಿಶೇಷವಾಗಿ ಇದ್ದೀಯ, ಅಲ್ಲೂ ವಿಶೇಷವಾಗಿ ಇದ್ದೀಯ. ಆ ಪುರುಷದಲ್ಲೂ ಕೂಡ, ಆ ಒಂದು ಮನುಷ್ಯ ಶರೀರದಲ್ಲೂ ಕೂಡ ನಿನ್ನ ವಿಶೇಷವಾದ ಸನ್ನಿಧಾನ ಎಲ್ಲಿ? ಧೀಷು, ಇಂದ್ರಿಯಗಳಲ್ಲಿ, ಅದರಲ್ಲೂ ಜ್ಞಾನೇಂದ್ರಿಯಗಳಲ್ಲಿ ವಿಶೇಷವಾದ ಸನ್ನಿಧಾನ. ಮನುಷ್ಯನ
ಹೆಗ್ಗಳಿಕೆ ಅಂತ ಹೇಳಿದ್ರೆ ಇಂದ್ರಿಯಗಳು, ಅದರಲ್ಲೂ ವಿಶೇಷವಾಗಿ ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳ ಮೂಲಕವಾಗಿಯೇ ಸಾಧನೆ ಚಟುವಟಿಕೆ ನಡೀತಕ್ಕಂಥದ್ದು. ಈಗ ಮನುಷ್ಯನಿಗೆ ದೇವರು ಇಂದ್ರಿಯಗಳನ್ನು ಕೊಟ್ಟ, ಜ್ಞಾನೇಂದ್ರಿಯಗಳನ್ನು ವಿಶೇಷವಾಗಿ ಪ್ರಕಟಗೊಳಿಸಿದ. ಆ ಜ್ಞಾನೇಂದ್ರಿಯಗಳ ಮೂಲಕವಾಗಿ ಎಲ್ಲ ಚಟುವಟಿಕೆ ನಡೆಯುತ್ತೆ. ನಾವು ಎಲ್ಲೋ ಒಂದು ಕಡೆಯಿಂದ ನಾವೇ ಆ ಜ್ಞಾನೇಂದ್ರಿಯಗಳ ಮೂಲಕವಾಗಿ ಚಟುವಟಿಕೆಯನ್ನು ಮಾಡಿ ಅದನ್ನು ತಿಳಿದುಕೊಂಡ್ವಿ, ಇದನ್ನು ತಿಳ್ಕೊಂಡ್ವಿ, ಲೌಕಿಕವಾದ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಂಡ್ವಿ ಅಂದರೆ ಅದು ನಮ್ಮ ಮನಸ್ಸೆಂಬ ಜ್ಞಾನೇಂದ್ರಿಯದಿಂದ. ಅದಾದ ಮೇಲಿಂದ ಕಣ್ಣು, ಕಿವಿ, ಮಾತು, ಅದು ಒಂದು ರೀತಿಯಿಂದ ಜ್ಞಾನೇಂದ್ರಿಯವೇ, ಕರ್ಮೇಂದ್ರಿಯವಾದರೂ ಕೂಡ ಅಲ್ವಾ. ಆಮೇಲಿಂದ ಮೂಗು, ತೊಗಲು, ಇದೆಲ್ಲವೂ ಕೂಡ ರೂಪ, ರಸ, ಶಬ್ದ, ಸ್ಪರ್ಶ, ಗಂಧಗಳನ್ನು ವಿಶೇಷವಾಗಿ ನಾವು ಯಾವುದರಿಂದ ಸ್ವೀಕಾರ ಮಾಡ್ತೀವಿ ಅದು ಜ್ಞಾನೇಂದ್ರಿಯಗಳು. ಆಮೇಲೆ ವಿಶೇಷವಾಗಿ ಮನಸ್ಸು ಜ್ಞಾನೇಂದ್ರಿಯ. ಆಮೇಲಿಂದ ಮಾತು, ಅದು ವಿಶಿಷ್ಟವಾದ ಒಂದು ಕರ್ಮೇಂದ್ರಿಯವಾದರೂ ಜ್ಞಾನೇಂದ್ರಿಯ. ಇಂತಹ ಧೀಶು ಜ್ಞಾನೇಂದ್ರಿಯಗಳಲ್ಲಿ ನೀನು ನೆಲೆಸಿ ಜ್ಞಾನವನ್ನು ಕೊಡ್ತೀಯ. ನಾವು ಏನು ಚಿಂತನೆ ಮಾಡ್ತೀವಿ, ನಾವೇ ಆ ಇಂದ್ರಿಯಗಳ ಒಳಗಡೆ, ಇಂದ್ರಿಯಗಳ ಮೂಲಕ ನಾವೇ ಯಜಮಾನರು, ಆ ಇಂದ್ರಿಯಗಳಿಗೆ ನಾವೇ ಜ್ಞಾನವನ್ನು ಪಡ್ಕೋತಾ ಇದ್ದೀವಿ. ಹೀಗೆ ಲೌಕಿಕವಾದ ಅನೇಕ ಜ್ಞಾನಗಳು ನಮಗೆ ಇವತ್ತು ಸಿಕ್ಕಿದೆ. ಲೌಕಿಕವಾಗಿರ್ತಕ್ಕಂಥ ಹೊಸ ಹೊಸ ಆವಿಷ್ಕಾರಗಳನ್ನು ವಿಜ್ಞಾನಿಗಳು, ಸೈಂಟಿಸ್ಟ್ಸ್ ಮಾಡಿದ್ದಾರೆ ಅಂದರೆ ಬಿಕಾಸ್ ಆಫ್ ದೀಸ್ ಜ್ಞಾನೇಂದ್ರಿಯ ಅಲ್ವಾ. ಈ ಜ್ಞಾನೇಂದ್ರಿಯಗಳು ಇಲ್ಲದೇ ಇದ್ದರೆ ಯಾವ ಸೈಂಟಿಸ್ಟ್ ಏನು ಮಾಡ್ತಾ ಇದ್ರಿ? ಮನಸ್ಸೇ ಇರಲಿಲ್ಲ, ಈ ಕಣ್ಣು, ಕಿವಿ, ಮೂಗು ಇದೆಲ್ಲ ಯಾವುದೂ ಇರಲಿಲ್ಲ ಅಂದರೆ ಯಾರು ಏನು ಮಾಡ್ತಾ ಇದ್ರಿ? ಎಲ್ಲದಕ್ಕೂ ಬಹಳ ಮುಖ್ಯವಾಗಿ ಮನಸ್ಸೆಂಬ ಜ್ಞಾನೇಂದ್ರಿಯ ಬೇಕೇ ಬೇಕಲ್ವ. ಹೀಗೆ ಇವರೆಲ್ಲ ವಿಜ್ಞಾನಿಗಳು ಅಂತ ಅನ್ನಿಸ್ಕೊಂಡವರು ಅದು ಮಾಡಿದ್ರು ಇದು ಮಾಡಿದ್ರು, ಎಲ್ಲ ಕೀರ್ತಿಯನ್ನು ತಮ್ಮ ಒಂದು ಹೆಗಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ರು. ನಿಜವಾಗಿ ಧೀಶು ಆ ಲೌಕಿಕವಾದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಸಾಧನೆ, ಹೆಗ್ಗುರುತು ಅವರಿಂದ ಆಗಿದೆ ಅಂದರೆ ಅಲ್ಲಯೇ ನೀನು ಆ ಜ್ಞಾನೇಂದ್ರಿಯಗಳಲ್ಲಿ ನಿನ್ನ ಸನ್ನಿಧಾನವನ್ನು ಇಟ್ಟು ಅದನ್ನು ಮಾಡಿಸಿದ್ದು ದೇವರೇ. ಲೌಕಿಕವಾದ ವಿಚಾರವನ್ನು ಬಿಟ್ಟು ಆಧ್ಯಾತ್ಮಿಕಕ್ಕೆ ಬಂದರೆ ದೇವರೇ, ಎಲ್ಲರೂ ಸಾಧನೆ ಮಾಡೋದು ಜ್ಞಾನೇಂದ್ರಿಯಗಳ ಮೂಲಕ. ಮನಸ್ಸೇ ಇಲ್ಲದೆ ಇದ್ದರೆ ಏನು ಸಾಧನೆ ಭಗವಂತ? ಮನಸ್ಸಿನ ಮೂಲಕವಾಗಿಯೇ ನಾವು ಕಿವಿಗೊಟ್ಟು ಕೇಳೋದು ಅಲ್ವಾ. ಕೇಳಬೇಕಾದರೂ ಕೂಡ ಮನಸ್ಸಿನ ಮೂಲಕವಾಗಿ ಮನಗೊಟ್ಟು ಹೇಳೋದು, ಮನಗೊಟ್ಟು ಕೇಳೋದು ಎಲ್ಲ ಆಗಬೇಕಲ್ಲ ದೇವರೇ. ಇಲ್ಲೆಲ್ಲ ಜ್ಞಾನೇಂದ್ರಿಯ ಬೇಕು, ಅದೇ ರೀತಿಯಾಗಿ ವಾಗೀಂದ್ರಿಯ ಬೇಕು. ಇದೆಲ್ಲ ಇಲ್ಲದೆ ಇದ್ದರೆ ಏನು ಸಾಧನೆ ಭಗವಂತ? ಹೀಗೆ ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಇದ್ದು, ಈ ಜ್ಞಾನೇಂದ್ರಿಯಗಳಲ್ಲಿ ಇದ್ದು ಶ್ರವಣವನ್ನು ಮಾಡಿಸುವವನು, ಮನನವನ್ನು ಮಾಡಿಸುವವನು, ಧ್ಯಾನವನ್ನು ಮಾಡಿಸುವವನು ನೀನೇ ಭಗವಂತ. ಆದರೆ ಅನೇಕ ಸಂದರ್ಭದಲ್ಲಿ ನಾವು ಏನು ಚಿಂತೆ ಮಾಡ್ತೇವೆ, ಇದೆಲ್ಲ ನಾವೇ ಮಾಡಿದ್ದು ಅಂತ ಹೇಳಿ ಆ ಎಲ್ಲ ಕೀರ್ತಿಯನ್ನು ನಮಗೇ ನಾವು ವರ್ಗಾಯಿಸ್ಕೊತಾ ಇದ್ದೇವೆ. ದೇವರೇ, ಅದು ನಮ್ದಲ್ಲಪ್ಪ, ಅದೆಲ್ಲ ಕೀರ್ತಿ ಸಲ್ಲಬೇಕಾದ್ದು ಕ್ರೆಡಿಟ್ ಗೋಸ್ ಟು ಯೂ ಓನ್ಲಿ, ನಿನಗೇ ಹೋಗಬೇಕು, ಬೇರೆ ಯಾರಿಗೂ ಅಲ್ಲ. ಹೇ ಪುರುಷ, ಪುರುಷೇಶು ಧೀಷು ಪ್ರಕ್ರಮವತ್ ಸ್ವಸತ್ಕೃತಂ, ನೀನು ಸ್ವಸತ್ಕೃತಂ, ಅಲ್ಲಿ ಏನೇನು ಆಗಿದೆ, ಕಾರ್ಯಗಳು ಆಗಿದೆ, ಅದೆಲ್ಲವನ್ನು ಕೂಡ ನಿನ್ನ ಪೂಜಾರೂಪವಾಗಿ ಮಾಡಿಸ್ಕೋತಾ ಇದ್ದೀಯಾ. ಹೌದು ದೇವರೇ, ನಾವು ಭಾಗವತ ಚಿಂತನೆ ಅಂತ ಪ್ರಾರಂಭ ಮಾಡಿದ್ವಿ ದೇವರೇ. ನನ್ನ ಗುರುಗಳ ಮಾತಿನಲ್ಲಿ ಬಂದು ಕುಳಿತುಕೊಂಡು ಭಾಗವತವನ್ನು ಹೇಳಿಸ್ತಾ ಇರೋದು ನೀನೇ ದೇವರೇ. ಅವರ ಮನಸ್ಸಿನಲ್ಲಿ ಕೂತ್ಕೊಂಡು ಪ್ರೇರಕನಾಗಿ ನಿಂತುಕೊಂಡು ಒಳ್ಳೆಯ ರೀತಿಯಿಂದ ಭಾಗವತ ಚಿಂತನೆಯನ್ನು ಅವರ ವಾಗೀಂದ್ರದಿಂದ ನೀನು ಮಾಡಿಸ್ತಾ ಇದ್ದಿ. ಶ್ರೋತೃಗಳಾದ ನಮ್ಮ ಕಿವಿಯಲ್ಲಿ ಕುಳಿತುಕೊಂಡು, ನಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡು ಆ ಭಾಗವತವನ್ನು ಶ್ರೋತೃಗಳ ಇಂದ್ರಿಯದಲ್ಲಿ ಕೂತ್ಕೊಂಡು ಕೇಳಿಸ್ತಾ ಇದೆಯಾ, ಮನಸ್ಸಿನಲ್ಲಿ ಕೂತ್ಕೊಂಡು ಮನದಟ್ಟಾಗೋ ಹಾಗೆ ಮಾಡ್ತಾ ಇದೆಯಾ. ನಾವೇನು ಮಾಡ್ತೀವಿ ದೇವರು? ಆಮೇಲೆ ಕೇಳಿದ್ದನ್ನು ಬೇರೆ ಯಾರಾದರೂ ಕೇಳಲಿಕ್ಕೆ ಬಂದಾಗ ಒಂದಷ್ಟು ಶಕ್ತಿ ಸಾಮರ್ಥ್ಯ ನಮಗೆ ಕೊಟ್ಟು, ನಮ್ಮ ಬಾಯಿಂದಲೂ ಕೂಡ ಗುರುಗಳು ಹೇಳಿದ ಆ ಭಾಗವತವನ್ನು ಇನ್ನೊಬ್ಬರಿಗೆ ಹೇಳೋ ಹಾಗೆ ಮಾಡ್ತಾ ಇದ್ದಿದ್ದೇವರೇ. ಅವರೂ ಅದನ್ನು ಕೇಳೋ ಹಾಗೆ ಮಾಡ್ತಾ ಇದ್ದಿದ್ದೇವರೇ. ಅದರಿಂದ ಇದೆಲ್ಲ ನಿನ್ನ ಚಟುವಟಿಕೆ ದೇವರು, ಇದೆಲ್ಲವೂ ನಿನ್ನ ಆರಾಧನೆಯೇ ದೇವರೇ. ಈ ಆರಾಧನೆ ಏನಿದು? ಶ್ರವಣ, ಮನನ, ನಿಧಿಧ್ಯಾಸನ ಎಲ್ಲವೂ ಒಂದು ರೀತಿಯ ಆರಾಧನೆ ಅಲ್ವೇ ದೇವರೇ. ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪೂಜೆ. ಕೃಷ್ಣ ಹೇಳಿದ ರೀತಿಯಲ್ಲಿ ಜ್ಞಾನಯಜ್ಞ ಅಂತ ಕರೆದರು. ಇದನ್ನು ಬರೀ ಹೋಮಕುಂಡದಲ್ಲಿ ತುಪ್ಪವನ್ನು ಹಾಕಿ ಮಾಡ್ತಕ್ಕಂಥದ್ದು ಯಜ್ಞ ಮಾತ್ರವಲ್ಲಪ್ಪ.
ಇದೆಲ್ಲ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಜ್ಞಾನವನ್ನು ಪ್ರೇರಣೆ ಮಾಡುವ, ಜ್ಞಾನವನ್ನು ತಂದುಕೊಡುವ, ಭಗವಂತನ ಅರಿವನ್ನು ತಂದುಕೊಂಡು ಅವನ ಧ್ಯಾನವನ್ನು ಮಾಡುವ ಈ ಒಂದು ವಿಶಿಷ್ಟವಾದ ಪ್ರಕ್ರಿಯೆ ಬಹಳ ಮುಖ್ಯವಾಗಿರ್ತಕ್ಕಂಥ ಯಜ್ಞ, ಜ್ಞಾನಯಜ್ಞ ಅಂತ ಹೇಳ್ತಾರೆ. ಆ ಜ್ಞಾನಯಜ್ಞವನ್ನು ಮಾಡಿಸುವವನು ನೀನೇ ದೇವರೇ. ಆ ಜ್ಞಾನಯಜ್ಞದಲ್ಲಿ ಯಾರಪ್ಪ ವಿಷಯ? ಸಬ್ಜೆಕ್ಟ್ ಮ್ಯಾಟರ್ ನೀನೇ ಅಲ್ವ ದೇವರೇ. ನಿನ್ನನ್ನು ಕುರಿತೇ ನಾವು ಕೇಳೋದು, ನಿನ್ನನ್ನು ಕುರಿತೇ ನಾವು ಮಾತನಾಡೋದು, ನಿನ್ನನ್ನು ಕುರಿತೇ ಮನನ ಮಾಡೋದು, ನಿನ್ನನ್ನು ಕುರಿತೇ ಧ್ಯಾನ ಮಾಡೋದು. ಅಷ್ಟೇ ಅಲ್ಲ, ಅದನ್ನು ಮಾಡಿಸುವವನು ಯಾರು ದೇವರೇ? ನೀನೇ ದೇವರೇ. ಹಾಗಾದರೆ ಏನಾಯಿತು? ಈ ಜ್ಞಾನಯಜ್ಞದ ರೂವಾರಿ ನೀನೇ ದೇವರೇ. ಜ್ಞಾನಯಜ್ಞವನ್ನು ಗುರುಗಳಲ್ಲಿ ಇದ್ದು ಮಾಡಿಸುವವನು, ಶಿಷ್ಯರಲ್ಲಿ ಇದ್ದು ಮಾಡಿಸುವವನು ನೀನೇ ದೇವರೇ. ಇದು ಒಂದು ವಿಶಿಷ್ಟವಾಗಿರ್ತಕ್ಕಂಥ ನಿನ್ನ ಯಜ್ಞ ಭಗವಂತ. ಆ ಯಜ್ಞಕ್ಕೆ ನೀನೇ ಪ್ರೇರಕ. ಆ ಯಜ್ಞದಲ್ಲಿ ಪೂಜ್ಯನೂ ನೀನೇ, ಪೂಜಕನೂ ನೀನೇ. ನಮ್ಮೆಲ್ಲ ನಿನ್ನ ಭಕ್ತರಲ್ಲಿ ಕುಳಿತುಕೊಂಡು ಆ ಯಜ್ಞವನ್ನು ಮಾಡಿಸ್ತಾ ಯಜ್ಞದಲ್ಲಿ ಆರಾಧ್ಯನೂ ನೀನೇ ಆಗಿದ್ದೆ. ಹೀಗೆ ಯಜ್ಞವನ್ನು ಮಾಡಿಸುವ, ಪೂಜಿಸುವ ವ್ಯಕ್ತಿಯೂ ನೀನೇ ಆಗಿದ್ದಿ, ಯಜ್ಞದಲ್ಲಿ ಆರಾಧ್ಯನಾಗಿರ್ತಕ್ಕಂಥ ವ್ಯಕ್ತಿಯೂ ನೀನೇ ಆಗಿದ್ದೆ ಭಗವಂತ. ಇದೆಲ್ಲ ಬಹಳ ಅದ್ಭುತ ಭಗವಂತ. ಯಾರಲ್ಲಿ ಹೀಗೆ ಇದೆ? ಸ್ವತಂತ್ರನಾದ್ದರಿಂದ ಕಾರಣದಿಂದಲೇ ನಿನ್ನಲ್ಲೇ ಪೂಜ್ಯತ್ವವೂ ಇದೆ, ನಿನ್ನಲ್ಲೇ ಪೂಜಕತ್ವವೂ ಇದೆ. ಹೀಗೆ ಪೂಜ್ಯನೂ ಆಗಿದ್ದಿ, ಪೂಜಕನೂ ಆಗಿದ್ದಿ. ಬಹಳ ಸ್ವಾರಸ್ಯ. ದೇವರ ಸನ್ನಿಧಾನ ಇದೆ, ಇಂದ್ರಿಯಗಳಲ್ಲಿ ಇದೆ, ದೇಹಗಳಲ್ಲಿ ಇದೆ, ಮನುಷ್ಯ ಶರೀರದಲ್ಲಿ ವಿಶೇಷವಾಗಿದೆ, ಜೀವಿಗಳಲ್ಲಿ ಇದೆ. ಜೀವಿಗಳಲ್ಲಿ ಅಂತ ಬಂದಾಗಲೂ ಲಕ್ಷ್ಮೀದೇವಿ ನಿತ್ಯ ಮುಕ್ತಳಾದವಳಲ್ಲೂ ಇದೆ. ಆಮೇಲೆ ಬ್ರಹ್ಮದೇವರಲ್ಲಿ ಇದೆ. ಆಮೇಲಿಂದ ಅತ್ಯಂತ ಕೆಳಗಿನ ಜೀವಿ ಅಂತ ಬಂದಾಗ ತೃಣಜೀವಿ ಅಂತ ಕರೀತಾರೆ, ಅವನಲ್ಲೂ ಇದೆ. ದೇವರ ಸನ್ನಿಧಾನ ಎಲ್ಲದರಲ್ಲೂ ಇದೆ. ಆದರೆ ಪ್ರಕ್ರಮವತ್, ದೇವರ ಸನ್ನಿಧಾನ ಎಲ್ಲದರಲ್ಲೂ ಇದ್ದರೂ ಕೂಡ ಪ್ರಕ್ರಮವತ್. ಏನಿದು? ಪ್ರಕರ್ಷ ಕ್ರಮಕ್ಕೆ ಅನುಗುಣವಾಗಿ ಇದೆ. ಪ್ರಕರ್ಷ ಕ್ರಮ ಅಂದರೆ ಆಚಾರ್ಯರು ಹೇಳಿದ ತಾರತಮ್ಯ ಸಿದ್ಧಾಂತ. ಬಹಳ ವಿಶಿಷ್ಟವಾಗಿ ದೇವರು ಸನ್ನಿಧಾನ ಇಟ್ಟಿದ್ದಾನೆ, ತಾರತಮ್ಯ ಸಹಿತವಾಗಿ ಸನ್ನಿಧಾನ ಇಟ್ಟಿದ್ದಾನೆ. ತಾರತಮ್ಯವನ್ನು ಮೀರಿ ದೇವರು ಸನ್ನಿಧಾನವಿಟ್ಟಿಲ್ಲ. ಬಹಳ ಮುಖ್ಯವಾದ ಚಿಂತನೆ. ಪ್ರಕ್ರಮವತ್, ದೇವರೇ ಈ ಒಂದು ನಿನ್ನ ಸನ್ನಿಧಾನ ಲಕ್ಷ್ಮೀದೇವಿಯಲ್ಲಿ ಬಹಳ ವಿಶೇಷವಾದ ಸನ್ನಿಧಾನ. ಅದರಿಂದಲೇ ಅವಳಿಂದ ಬಹಳ ವಿಶಿಷ್ಟವಾದ ಒಂದು ಸೃಷ್ಟ್ಯಾದಿ ಕಾರ್ಯಗಳನ್ನು ಮಾಡಿಸ್ತಾ, ಆ ಸೃಷ್ಟ್ಯಾದಿ ಕಾರ್ಯಗಳ ಮೂಲಕ ವಿಶೇಷವಾದ ಪೂಜೆಯನ್ನು ನೀನು ಅವಳಿಂದ ಮಾಡಿಸಿ ಸ್ವೀಕಾರ ಮಾಡ್ತೀವಿ. ಅದಾದ ಮೇಲಿಂದ ಯಾರ್ಯಾರು ಬ್ರಹ್ಮದೇವರ ಪದವಿಗೆ ಬರ್ತಾರೋ ಅವರ ಮೂಲಕವೂ ಬಹಳ ವಿಶಿಷ್ಟವಾದ ಸೃಷ್ಟ್ಯಾದಿ ಕಾರ್ಯಗಳನ್ನು ಮಾಡಿಸಿ ಪೂಜೆಗೊಳ್ತೀವಿ. ಆದರೆ ಲಕ್ಷ್ಮೀದೇವಿಯಲ್ಲಿ ಯಾವ ಸನ್ನಿಧಾನ ಇದೆಯೋ ಅದು ಬ್ರಹ್ಮದೇವರಲ್ಲಿಲ್ಲ. ಬ್ರಹ್ಮದೇವರಲ್ಲಿ ಇರೋಷ್ಟು ಸನ್ನಿಧಾನ ಪುನಃ ಗರುಡಶೇಷ ರುದ್ರರಲ್ಲೂ ಇಲ್ಲ. ನಿನ್ನ ಸನ್ನಿಧಾನ ಕಡಿಮೆಯಾಗ್ತಾ ಬರುತ್ತೆ. ನಿನ್ನ ಸನ್ನಿಧಾನ ಎಲ್ಲೆಲ್ಲಿ ಹೆಚ್ಚಿದೆಯೋ ಅಲ್ಲಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂತಹ ಪೂಜೆ ಪುನಸ್ಕಾರ ಅವರಿಂದ ಮಾಡಿಸಿ ನೀನು ಮಾಡಿಸ್ಕೊಳ್ತೀಯ. ಅದೇ ತೃಣಜೀವಿಗೆ ಬರೋಷ್ಟೊತ್ತಿಗೆ ನಿನ್ನ ಸನ್ನಿಧಾನ ಕಡಿಮೆಯೇ, ಇಲ್ಲ ಅಂತಲ್ಲ. ಆದರೂ ಎಲ್ಲ ಕಡೆಯಲ್ಲೂ ನೀನು ಇರೋದು ಒಂದೇ ರೀತಿ. ಹೇಗೆ? ಸರ್ವಗುಣ ಪರಿಪೂರ್ಣನಾಗಿ, ಸರ್ವದೋಷ ವಿದೂರನಾಗಿ, ಸರ್ವಸಮರ್ಥನಾಗಿ. ಎಲ್ಲ ಕಡೆಯಲ್ಲೂ ಈ ನಿನ್ನ 3 ಗುಣಗಳಿಗೆ ಕೊರತೆಯಂತೆ ಇಲ್ಲವೇ ಇಲ್ಲ. ತೃಣಜೀವಿ ಬಹಳ ಚಿಕ್ಕವನು ತಾರತಮ್ಯದಲ್ಲಿ ಅಂತ ಚಿಂತನೆ ಮಾಡಿದಾಗಲೂ ಅಲ್ಲಿರುವ ನೀನು ಸರ್ವಗುಣ ಪರಿಪೂರ್ಣ, ಅಲ್ಲಿರುವ ನೀನು ಸರ್ವದೋಷ ವಿದೂರ, ಅಲ್ಲಿರುವ ನೀನು ಸರ್ವಸಮರ್ಥ. ಬ್ರಹ್ಮದೇವರಲ್ಲಿ ನೀನಿದ್ದೀಯಾ? ಅಲ್ಲೂ ಹೇಳಲೇಬೇಕಾಗಿಲ್ಲ. ಸರ್ವಗುಣ ಪರಿಪೂರ್ಣ, ಸರ್ವದೋಷ ವಿದೂರ, ಸರ್ವಸಮರ್ಥ. ನೀನು ಯಾವ ಒಂದು ವ್ಯಕ್ತಿಯಲ್ಲಿ ಅಧಿಷ್ಠಾನದಲ್ಲಿ ಇದ್ದೀಯಾ, ಆ ಅಧಿಷ್ಠಾನದ ವ್ಯಕ್ತಿಯ ಒಂದು ಅವಗುಣಗಳಿಂದ ನಿನಗೇನೂ ಆಗೋದಿಲ್ಲ, ಅಥವಾ ಅವನಲ್ಲಿರುವ ಒಳ್ಳೆಯ ಗುಣಗಳಿಂದಲೂ ನಿನಗೇನು ಏನಿಲ್ಲ, ಹೆಗ್ಗಳಿಕೆ ಅಂತ ಇಲ್ಲ. ನಮಗೆಲ್ಲ ಒಂದು ಇನ್ಫ್ಲುಯೆನ್ಸ್ ಅಂತ ಇದೆ ದೇವರೇ. ಒಂದು ರೀತಿಯಿಂದ ನಮಗೆಲ್ಲ ಏನಪ್ಪ ಅಂತ ಬಂದಾಗ ಇನ್ನೊಬ್ಬರ ಇನ್ಫ್ಲುಯೆನ್ಸಿಗೆ ಒಳಗಾಗೋದು ನಾವು. ಯಾರು ನಮ್ಮ ಹತ್ತಿರ ಇರ್ತಾರೋ ಅವರ ಇನ್ಫ್ಲುಯೆನ್ಸಿಗೆ ಬೇಗನೆ ಒಳಗಾಗ್ಬಿಡ್ತೀವಿ. ಕಲಿ ಬಂದ ಅಂದರೆ ಅವನ ಇನ್ಫ್ಲುಯೆನ್ಸಿಗೆ ಒಳಗಾಗಿ ಕೆಟ್ಟದ್ದೇ ಮಾಡ್ತಾ ಹೋಗ್ಬಿಡ್ತೀವಿ. ಪ್ರಾಣದೇವರು ಬಂದರು ನಮ್ಮ ಪುಣ್ಯಕ್ಕೆ ಅಂದರೆ ಒಳ್ಳೆಯ ಕಾರ್ಯ ಆಗತ್ತೆ ಭಗವಂತ. ಹೀಗೆ ನಾವೆಲ್ಲ ಇನ್ಫ್ಲುಯೆನ್ಸಿಗೆ ಬಲಿಯಾಗತಕ್ಕಂಥವ್ರು. ಕೆಲವೊಮ್ಮೆ ಒಳ್ಳೆಯದೂ ಆಗತ್ತೆ, ಸಜ್ಜನರ ಒಂದು ಇನ್ಫ್ಲುಯೆನ್ಸಿಗೆ ಪ್ರಭಾವಕ್ಕೆ ಒಳಪಟ್ಟಾಗ. ಆದರೆ ದೇವರೇ ನಿನಗೆ ಹಾಗಿಲ್ಲಪ್ಪ.
ನೀನು ಪ್ರಕ್ರಮವತ್ ಎಲ್ಲ ಕಡೆಯಲ್ಲೂ ಇದ್ದೀಯ, ಪ್ರಕೃಷ್ಟನಾಗಿಯೇ ಇದ್ದೀಯ. ನಿನ್ನ ಆ ಒಂದು ಸ್ವರೂಪಕ್ಕೆ ಕಲಿಯಂಥ ಕಲಿಯ ದುಷ್ಟನ ಒಳಗಡೆ ಇದ್ದರೂ ಆ ಕಲಿಯ ಪ್ರಭಾವಕ್ಕೆ ಒಳಗಾಗದೇ ಇರೋನು. ಹಾಗೆಯೇ ಲಕ್ಷ್ಮೀದೇವಿ, ಬ್ರಹ್ಮ ಮೊದಲಾದ ದೊಡ್ಡ ದೇವತೆಗಳಲ್ಲಿ ಇದ್ದೀಯಾ ಅಂತ ಹೇಳಿ ಅವರ ಒಂದು ಪ್ರಭಾವಕ್ಕೆ ಒಳಗಾಗಿ ನೀನು ದೊಡ್ಡವನಾದದ್ದು ಅಲ್ಲ, ಹೆಗ್ಗಳಿಕೆ ಪಡೆದದ್ದು ಅಲ್ಲ. ಅದು ಸ್ವಾರಸ್ಯ. ನೀನೇ ನೀನಾಗಿ ದೊಡ್ಡವನಾದದ್ದು, ನೀನೇ ನೀನಾಗಿ ಇನ್ನೊಬ್ಬರ ಪ್ರಭಾವಕ್ಕೆ ಒಳಗಾಗದೇ ಇದ್ದದ್ದು, ಕೆಟ್ಟವರ ಪ್ರಭಾವಕ್ಕೆ ಒಳಗಾಗದೇ ಇದ್ದು, ಅದು ನಿನ್ನ ವಿಶೇಷತೆ. ಅದಕ್ಕೋಸ್ಕರವಾಗಿ ಹೇ ಪುರುಷ, ಪ್ರಕ್ರಮವತ್ ಪುರುಷೇಶು ಧೀಷು ಸ್ವಸತ್ಕೃತಂ, ಹೀಗೆ ತಾರತಮ್ಯ ಸಹಿತವಾಗಿ ಇರುವ ನೀನು ಏನು ಮಾಡ್ತೀಯಾ? ದೊಡ್ಡವರಲ್ಲಿ ಇದ್ದು ದೊಡ್ಡ ಪೂಜೆಯನ್ನು ಅವರಿಂದ ಮಾಡಿಸಿ ಆ ದೊಡ್ಡ ಪೂಜೆಯನ್ನು ಸ್ವೀಕಾರ ಮಾಡ್ತೀಯಾ. ಲಕ್ಷ್ಮೀದೇವಿಯಿಂದ, ರುದ್ರದೇವರಿಂದ, ಬ್ರಹ್ಮದೇವರಿಂದ ಮೊದಲಾದವರಿಂದ. ಅದೇ ತೃಣಜೀವಿಯಂಥ ತೃಣಜೀವಿಯಲ್ಲಿ ಇದ್ದು ಕೂಡ ನೀನು ಅವರಿಂದ ಏನು ಪೂಜೆ ಮಾಡಿಸ್ಕೋಬೇಕೋ ಅಷ್ಟು ಪೂಜೆಯನ್ನು ಆ ಒಂದು ತೃಣಜೀವಿಯ ಯೋಗ್ಯತೆಗೆ ಅನುಗುಣವಾಗಿ ಮಾಡಿಸ್ತೀಯ. ದೇವರೇ, ಜೀವರು ತುಂಬ ಸಜ್ಜನರು, ತುಂಬ ಸಣ್ಣವರು. ಸಜ್ಜನರು ಇದ್ದಾರೆ ಜೀವಿಗಳು, ದುಷ್ಟರೂ ಇದ್ದಾರೆ. ಆದರೆ ಜೀವಿಗಳು ಅಂತ ಬಂದಾಗ ಸಣ್ಣವರೇ, ವಿಚಾರ ಇಲ್ಲವೇ ಇಲ್ಲ. ಅವರ ಮೇಲೆ ಬರ್ತಕ್ಕಂಥವ್ರು ಯಾರು? ತತ್ವದೇವತೆಗಳು. ಆ ತತ್ವದೇವತೆಗಳಲ್ಲಿ ದೇವರೇ ನಿನ್ನ ಸನ್ನಿಧಾನ ಹೆಚ್ಚು. ಆ ತತ್ವದೇವತೆಗಳಲ್ಲೂ ಕೂಡ ಇನ್ನೂ ಮೇಲೆ ಬಂದಾಗ ರುದ್ರದೇವರಲ್ಲಿ ನಿನ್ನ ಸನ್ನಿಧಾನ ಇನ್ನೂ ಹೆಚ್ಚು. ಅವರಿಗಿಂತಗೂ ಮೇಲೆ ಬ್ರಹ್ಮವಾಯುಗಳು ನಿನ್ನ ಸನ್ನಿಧಾನ ಇನ್ನೂ ಹೆಚ್ಚು. ಹೀಗೆ ನಿನ್ನ ಸನ್ನಿಧಾನ ಯಾರ್ಯಾರಲ್ಲಿ ಹೆಚ್ಚಾಗಿದೆಯೋ ಅವರವರಿಂದ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಸಿ ಅದನ್ನು ಪೂಜಾ ರೂಪವಾಗಿ ಸ್ವೀಕಾರವನ್ನು ಮಾಡುವವನು ನೀನು. ಅದೇ ಚಿಕ್ಕವರಲ್ಲಿ, ಸಣ್ಣವರಲ್ಲಿ ಇದ್ದಾಗ ಅವರಿಂದ ಅವರ ಯೋಗ್ಯತೆಗೆ ಅನುಗುಣವಾದ ಕಾರ್ಯವನ್ನು ಮಾಡಿಸಿ ಅದನ್ನು ನಿನ್ನ ಪೂಜಾ ರೂಪವಾಗಿ ಸ್ವೀಕಾರ ಮಾಡುವ ಪೂಜ್ಯ ಪೂಜಕನು ನೀನೇ ಅಂತ ದಾಸರೆಲ್ಲ ಏನು ಹೇಳ್ತಾರೆ ಅದಕ್ಕೆಲ್ಲ ಮೂಲವಾಗಿರ್ತಕ್ಕಂಥದ್ದು ಈ ಒಂದು ಪದ್ಯ. ನಿಶಿಸೀದ ಗಣಪತಿ ಎನ್ನುವ ಈ ಪದ್ಯದ ಮೂಲವಾಗಿರ್ತಕ್ಕಂಥ ಋಗ್ವೇದದ ಶ್ರುತಿ. ಆಯಿತು, ದೇವರು ಒಳ್ಳೆಯ ಕೆಲಸ ಮಾಡಿಸ್ತಾನೆ, ಅದೆಲ್ಲವನ್ನು ಕೂಡ ಪೂಜಾ ರೂಪವಾಗಿ ಸ್ವೀಕಾರ ಮಾಡ್ತಾನೆ, ಅದು ಸರಿ. ಆದರೆ ನಮ್ಮಿಂದ ಕೆಟ್ಟ ಕೆಲಸ ಆಗತ್ತಲ್ಲ ಸ್ವಾಮಿ, ಇದರ ಕಥೆ ಏನು? ನಮ್ಮಿಂದ ಕೆಟ್ಟ ಕೆಲಸ ಆಗತ್ತೆ ಅಂತಿದ್ರೆ ಅಲ್ಲಿ ಯಾರಿದ್ದಾರೆ? ಆಸುರಿ ಶಕ್ತಿಗಳು ಇದ್ದಾರೆ ಅಂತ ವಿಚಾರ. ಆಸುರಿ ಶಕ್ತಿಗಳು ಇದ್ದಾರೆ, ಸರಿ. ಆದರೆ ಸ್ವಾರಸ್ಯ, ಆ ಆಸುರಿ ಶಕ್ತಿಗಳಿಗಾದರೂ ತಾವೇ ತಾವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯನಾ ಅಂತ ವಿಚಾರ. ಅಲ್ಲಿ ಆಗುವ ಕಾರ್ಯ, ಆಸುರಿ ಶಕ್ತಿಗಳ ಪ್ರಭಾವದಿಂದ ಆಗುವ ಕಾರ್ಯಗಳನ್ನು ನಾವು ಏನಂತ ಚಿಂತೆ ಮಾಡಬೇಕು? ಕೆಟ್ಟ ಕೆಲಸ ಆಗೋ ಇದ್ದೇವ್ರೆ, ಅದನ್ನು ದೇವರ ಪೂಜೆ ಅಂತ ಚಿಂತೆ ಮಾಡಬೇಕೋ ಬೇಡವೋ ಅನ್ನೋ ವಿಚಾರ ನೋಡಿ. ಮತ್ತು ಆಸುರಿ ಶಕ್ತಿಗಳು ತಾವೇ ತಾವಾಗಿ ಮಾಡ್ತಾರೋ ಅಥವಾ ಅದರ ಹಿಂದೆ ಬೇರೆ ಯಾರು ಇದ್ದಾರೆ ಅಂತ ಇನ್ನೊಂದು ವಿಚಾರ. ಈ ಎರಡೂ ಪ್ರಶ್ನೆ, ಇದೆಲ್ಲದಕ್ಕೂ ಬಹಳ ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಅಸಚ್ಚರಣೆ ತವ ಸ್ವಸತ್ಕೃತಂ ವದಂತಿ, ಅಸಚ್ಚರಣೆ ತವ ಸ್ವಸತ್ಕೃತಂ ವದಂತಿ. ಅಸಚ್ಚರಣರು ಅಂದರೆ ದುರಾಚಾರಿಗಳು. ಆ ದುರಾಚಾರಿಗಳು ಏನೇನು ಕೆಲಸವನ್ನು ಮಾಡಿಸ್ತಾರೆ ಅದೂ ಕೂಡ ನಿನ್ನ ಪೂಜೆ ಎಂಬುದಾಗಿ ವದಂತಿ, ಜ್ಞಾನಿಗಳಾದವರು ಹೇಳ್ತಾರೆ. ದುರಾಚಾರಿಗಳು ಮಾಡುವ ದುಷ್ಟಕರ್ಮಗಳು ಕೂಡ ನಿನ್ನ ಪೂಜೆ ಅಂತ. ಏನಪ್ಪ ಇದಾಗಲಿ, ತುಂಬ ಒಳ್ಳೆಯದಾಯ್ತು ರೀ. ದುರಾಚಾರಿಗಳು ಮಾಡುವ ದುಷ್ಟಕರ್ಮಗಳೆಲ್ಲ ದೇವರ ಪೂಜೆ ಅಂತ ಆದರೆ ನಮ್ಗೆ ಬಹಳ ಕೆಟ್ಟ ಕೆಲಸ ಮಾಡಲಿಕ್ಕೆ ಲೈಸೆನ್ಸ್ ಸಿಕ್ದಂಗಾಯ್ತು. ಕೆಟ್ಟ ಕೆಲಸ ಮಾಡೋದು ದೇವರ ಪೂಜೆ ಅಂತ ಚಿಂತನೆ ಮಾಡಿಬಿಡೋದು ಅಂತ. ಏನಿದ್ರ ಅರ್ಥ ಅಂತ ಅಲ್ಲಿ ಆಗಲೇ ಹೇಳಿದೆ. ಈ ದುರಾಚಾರಿಗಳು, ಕಲಿ ಮೋಸ್ಟು ದುರಾಚಾರಿ ಆಯಿತು. ಅವನು ತಾನು ಮಾಡ್ತಾನೆ, ಎಲ್ಲೆಲ್ಲಿ ತಾನು ಪ್ರವೇಶ ಮಾಡ್ತಾನೋ ಅವರಿಂದಲೂ ದುರಾಚಾರಗಳನ್ನು ಮಾಡಿಸ್ತಾನೆ. ಇಲ್ಲಿ ಹಾಗಾದರೆ ಕಲಿ ತಾನೇ ಮಾಡ್ತಾನೋ ಅಥವಾ ಅವನಿಗೆ ಮೇಲೆ ಯಾರಾದರೂ ಪ್ರೇರಕರಿದ್ದಾರೋ ಅಂತ ವಿಚಾರ. ಕಲಿ ತಾನೇ ತಾನಾಗಿ ದುರಾಚಾರವನ್ನು ಮಾಡ್ತಾನೆ, ಇನ್ನೊಬ್ಬರಿಗೂ ತಾನೇ ತಾನಾಗಿ ತನ್ನ ಶಕ್ತಿ ಸಾಮರ್ಥ್ಯದಿಂದ ಪ್ರೇರಣೆ ಕೊಡ್ತಾರೆ ಅಂತ ಹೇಳಿಬಿಟ್ರೆ ಅಲ್ಲಿಗೆ ಸರ್ವಕರ್ತೃತ್ವ ದೇವರಿಗೆ ಬರಲಿಲ್ಲ ಅಲ್ವಾ? ಎಲ್ಲೊಂದು ಕಡೆಯಿಂದ ದೇವರ ಹತೋಟಿಯಲ್ಲಿ ಇಲ್ಲದವರು ಕೆಲವರಿದ್ದಾರೆ ಅಂತಾಯಿತು. ಕೆಲವರು ಅಂದರೆ ಯಾರು? ದುಷ್ಟ ಜನರು.
ಕಲಿ ದೊಡ್ಡವನಿರ್ಬೋದು ಅದರಲ್ಲಿ, ದುಷ್ಟ ಜನರಲ್ಲಿ. ಅಂತೂ ಉಳಿದವರು ಬಂದರು. ಒಂದು ಚಿಂತನೆಯಲ್ಲಿ ದುಷ್ಟ ಜನರು ತುಂಬ ಜನ ಅಂತಲೇ ಆಚಾರ್ಯ ಹೇಳೋದು. ದುಷ್ಟ ಜನರು ತುಂಬ ಜನ ಇದ್ದಾರೆ ಅಂತಲೇ ಹೇಳ್ತಾರೆ ಆಚಾರ್ಯ. ಹಾಗಾದರೆ ದೇವರ ನಿಯಮನಕ್ಕೆ ಒಳಪಡದ ಒಂದಿಷ್ಟು ಜೀವರಾಶಿಗಳೇ ಇದೆ ಅಂತ ಹೇಳ್ದಂಗಾಯ್ತು. ಹಾಗಾದರೆ ಅಲ್ಲಿಗೆ ದೇವರು ಎಲ್ಲರಿಗೂ ಕೂಡ ನಿಯಾಮಕ ಅಲ್ಲ ಅಂತಾಗ್ಬಿಡತ್ರಿ. ಎಲ್ಲರಿಗೂ ನಿಯಾಮಕ ಅಲ್ಲ. ಹಾಗಾದರೆ ಕೆಲವರನ್ನ ದುಷ್ಟ ಜನರನ್ನು ಬಿಟ್ಬಿಟ್ಟಿದ್ದಾನೆ, ನಿಮ್ಮ ಪಾಡಿ ನೀವು ಏನು ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾನೆ, ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಅಂತ ಆಗ್ಬಿಡುತ್ತೆ. ನೋಡಿ, ಹಾಗಲ್ಲ, ಹಾಗಾಗಬಾರದು. ಆಚಾರ್ಯ ಚಿಂತನೆ ಹಾಗಿಲ್ಲವೇ ಇಲ್ಲ. ಆಚಾರ್ಯ ಹೇಳ್ತಕ್ಕಂಥದ್ದು ಸರ್ವಕರ್ತ ದೇವರೊಬ್ಬನೇ, ಸರ್ವಕರ್ತ ದೇವರೊಬ್ಬನೇ. ಕ್ರಿಯಾಕರ್ತೃತ್ವವನ್ನು, ಅದರಲ್ಲಿ ಸ್ವಾತಂತ್ರ್ಯವನ್ನು ದೇವರು ಯಾರಿಗೂ ಕೊಟ್ಟಿಲ್ಲ. ಯಾರೇ ಏನೇ ಕಾರ್ಯವನ್ನು ಮಾಡಿದರೂ ಅದಕ್ಕೆ ಬೇಕಾದ ಶಕ್ತಿ ಸಾಮರ್ಥ್ಯ ಕೊಡೋದು ಮುಖ್ಯವಾಗಿ ದೇವರು. ಅದರಲ್ಲಿ ದುರಾಚಾರಿಗಳು ಪಾಪಾಚರಣೆಯನ್ನು ಮಾಡ್ತಾರೆ ಅಂದರೆ ಆ ಪಾಪಾಚರಣೆ ಮಾಡಲಿಕ್ಕೆ ಸ್ವತಃ ಶಕ್ತಿ ಇಲ್ಲವೇ ಇಲ್ಲ. ಅವರಿಗೆ ಮುಖ್ಯವಾಗಿ ಪ್ರೇರಕರು ಯಾರು? ಕೆಟ್ಟವರಿಗೆಲ್ಲ ಶಕ್ತಿ ಸಾಮರ್ಥ್ಯ ಕೊಡೋರು ಅಂದರೆ ದೇವತೆಗಳೇ. ಅದು ಮುಖ್ಯವಾಗಿ ಗಮನಿಸಬೇಕು. ವಿಶೇಷವಾಗಿ ಪ್ರಾಣದೇವರು, ಬ್ರಹ್ಮದೇವರು ಅವರೇ ಶಕ್ತಿ ಸಾಮರ್ಥ್ಯ ಕೊಡೋರು. ಅವರಿಗೆ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಅವರ ಯೋಗ್ಯತೆಗೆ ಅನುಗುಣವಾಗಿ ಕೆಟ್ಟ ಕೆಲಸವನ್ನು ಯಾರು ಮಾಡಿಸ್ತಾರೆ? ಬ್ರಹ್ಮವಾಯುಗಳು ವಿಶೇಷವಾಗಿ. ಆಮೇಲೆ ಬರ್ತಕ್ಕಂಥ ರುದ್ರಾದಿಗಳು ಮುಂದೆ ಬರ್ತಾರೆ. ಅವರು ಕೂಡ ಪ್ರೇರಕರಾಗಿ ಅವರಿಗೆ ಮಾಡಿಸ್ತಾರೆ. ಬ್ರಹ್ಮವಾಯುಗಳ ಮೇಲೆ ಲಕ್ಷ್ಮೀನಾರಾಯಣರು ಇದ್ದೇ ಇದ್ದಾರೆ. ಲಕ್ಷ್ಮೀನಾರಾಯಣರು ಇದ್ದಾರೆ. ಬಹಳ ಮುಖ್ಯವಾಗಿ ನಾರಾಯಣನೇ ಸರ್ವತಂತ್ರ ಸ್ವತಂತ್ರ ಕರ್ತೃವಾಗಿ ಬ್ರಹ್ಮವಾಯುಗಳ ಮೂಲಕ, ರುದ್ರಾದಿಗಳ ಮೂಲಕ ಅಸಜ್ಜನರಿಗೆ, ದುಷ್ಟ ಜನರಿಗೆ ಕೆಟ್ಟ ಪ್ರೇರಣೆಯನ್ನು ಕೊಟ್ಟು ಕೆಟ್ಟ ಕಾರ್ಯವನ್ನು ಮಾಡಿಸ್ತಾನೆ. ಇಲ್ಲಿ ನಮಗೆ ಬರೋದೇನಪ್ಪ ಅಂದರೆ, ಬ್ರಹ್ಮಾದಿ ದೇವತೆಗಳು ಸಜ್ಜನರಲ್ಲಿದ್ದು ಒಳ್ಳೆಯ ಕಾರ್ಯಕ್ಕೆ ಪ್ರೇರಣೆ ಕೊಟ್ಟು ಒಳ್ಳೆಯ ಕೆಲಸ ಮಾಡಿಸ್ತಾರೆ. ಅದನ್ನು ಅವರು ದೇವರ ಪೂಜೆ ಅಂತ ಚಿಂತನೆ ಮಾಡೋದು ಸರಿ. ಆದರೆ ಕೆಟ್ಟವರಲ್ಲಿ ಇದ್ದು ಕೆಟ್ಟ ಕಾರ್ಯವನ್ನು ಮಾಡಿಸ್ತಾರಲ್ಲಪ್ಪ, ಅಲ್ಲೇ ಅಂತ ನಾವು ಚಿಂತನೆ ಮಾಡಬೇಕಿಲ್ಲ. ಅಲ್ಲಿಂದ ಇನ್ನೂ ಮುಂದುವರಿಯುತ್ತೆ ಅಂದರೆ ಆ ಕೆಟ್ಟ ಆಶ್ರಯ ಶಕ್ತಿಗಳು ನಮ್ಮ ಒಳಗೂ ಬಂದು ಸೇರಿಕೊಂಡು, ನಮ್ಮ ಇಂದ್ರಿಯಗಳಲ್ಲಿ ಸೇರಿಕೊಂಡು ನಮ್ಮಿಂದಲೂ ಕೆಟ್ಟ ಕಾರ್ಯ ಮಾಡಿಸ್ತಾರೆ. ಅಲ್ಲಿ ಮೂಲ ಯಾರು? ಮೊದಲು ದೇವರು, ಆಮೇಲಿಂದ ಬ್ರಹ್ಮವಾಯುಗಳು, ಬ್ರಹ್ಮವಾಯುಗಳಿಂದ ಪ್ರೇರಿತರಾದ ಆಶ್ರಯ ಶಕ್ತಿಗಳು, ಆಶ್ರಯ ಶಕ್ತಿಗಳಿಂದ ಪ್ರೇರಿತರಾದ ನಮ್ಮಿಂದ ಕೆಟ್ಟ ಕೆಲಸ ಆಗತ್ತೆ. ಇದನ್ನು ಏನು ಚಿಂತೆ ಮಾಡೋಣ? ಇದನ್ನು ಆಯಿತಾ, ದೇವರ ಪೂಜೆಯನ್ನು ಚಿಂತೆ ಮಾಡಬೇಕೋ ಬೇಡವೋ ಅಂತ ವಿಚಾರ. ಆದರೆ ಮುಖ್ಯವಾಗಿ ದೇವರು ಪ್ರೇರಕ, ಆಮೇಲೆ ಬ್ರಹ್ಮವಾಯುಗಳು ಪ್ರೇರಕ. ಬ್ರಹ್ಮವಾಯುಗಳು ಏನೇ ಮಾಡಿದರೂ ಅದು ದೇವರ ಪೂಜೆನೇ. ಅಂದ ಮೇಲಿಂದ ಬ್ರಹ್ಮವಾಯುಗಳ ಚಿಂತನೆಯಲ್ಲೇ ನಾವು ಚಿಂತನೆ ಮಾಡಬೇಕು. ಕೆಟ್ಟ ಕೆಲಸ ಆದಾಗಲೂ ಕೂಡ ಅದು ದೇವರ ಪೂಜೆಯೇ. ಕೆಟ್ಟ ಕೆಲಸ ಆದಾಗಲೂ ಕೂಡ ಅದು ದೇವರ ಪೂಜೆಯೇ. ಏನಪ್ಪ ಇದು ಕೆಟ್ಟ ಕೆಲಸ ದೇವರ ಪೂಜೆನಾ ಅಂತ? ಹೌದು. ಇದು ಯಾವ ರೀತಿ ಸಜ್ಜನರು ಒಳ್ಳೆಯ ಕೆಲಸವನ್ನು ಮಾಡಿ ಸಾಧನೆಯ ಮಾರ್ಗದಲ್ಲಿ ಸಾಗಿ ದೇವರನ್ನು ಕಂಡು ಮೋಕ್ಷವನ್ನು ಪಡೆಯಬೇಕೋ, ಹಾಗೆ ಆಸುರಿ ಶಕ್ತಿಗಳು ಕೆಟ್ಟ ಕೆಲಸವನ್ನು ಮಾಡಿ, ಕೆಟ್ಟ ಚಿಂತನೆಯನ್ನು ಮಾಡಿ ಅವರು ಪುನಃ ತಮಸ್ಸಿನ ದಾರಿಗೆ ಹೋಗಿ ತಮಸ್ಸಿನಲ್ಲಿ ಬೀಳಬೇಕು. ಇಲ್ಲಿ ಜಗತ್ತಿನಲ್ಲಿ ಸೃಷ್ಟಿಯಾಗಲಿಕ್ಕೆ ಅಂತ ಯಾರ್ಯಾರು ಬರ್ತಾರೆ, ಸೃಷ್ಟಿಯಾದವರೆಲ್ಲರಿಗೂ ಅವರವರ ಯೋಗ್ಯತೆಗೆ ಅನುಗುಣವಾದ ಕಾರ್ಯ ಆಗಿ ಅವರವರ ಯೋಗ್ಯತೆಗೆ ಅನುಗುಣವಾದ ಗತಿಯನ್ನು ಪಡೆಯಬೇಕು. ಅದರಿಂದಾಗಿ ಆಶ್ರಯ ಶಕ್ತಿಗಳು ಸೃಷ್ಟಿಯಾಗೋದೇ ಈ ಕಾರಣಕ್ಕೋಸ್ಕರವಾಗಿ. ಅದರಿಂದಾಗಿ ಅವರಿಗೆ ಯೋಗ್ಯವಾದ ಒಂದು ಅಸತ್ಕಾರ್ಯವನ್ನು ಅವರಿಗೆ ಸ್ವತಃ ಮಾಡಲಿಕ್ಕೆ ಶಕ್ತಿ ಸಾಮರ್ಥ್ಯವಿಲ್ಲ. ಅದಕ್ಕೋಸ್ಕರವಾಗಿ ಭಗವಂತನಿಂದ ಶಕ್ತಿ ಸಾಮರ್ಥ್ಯವನ್ನು ಪಡೆದ ಪ್ರೇರಿತರಾದ ಬ್ರಹ್ಮವಾಯುಗಳೇ ವಿಶೇಷವಾಗಿ ಆಶ್ರಯ ಶಕ್ತಿಗಳ ಪ್ರೇರಣೆಯನ್ನು ಕೊಟ್ಟು, ಆಶ್ರಯ ಶಕ್ತಿಗಳಿಗೆ ತಾಕತ್ತನ್ನು ಕೊಟ್ಟು ಕೆಟ್ಟ ಕಾರ್ಯವನ್ನು ಅವರಿಂದ ಮಾಡಿಸಿ, ಅವರ ಮೂಲಕ ಅವರ ಪ್ರೇರಣೆಯಿಂದ ನಮ್ಮಿಂದಲೂ ಕೂಡ ಮಾಡಿಸಿ, ಆ ಬ್ರಹ್ಮವಾಯುಗಳು ಏನು ಚಿಂತೆ ಮಾಡ್ತಾರೆ? ದೇವರೇ ಇದೂ ಕೂಡ ನಿನ್ನ ಪೂಜೆ, ದೇವರೇ ಇದೂ ಕೂಡ ನಿಮ್ಮ ಪೂಜೆ ಅಂತ ಚಿಂತನೆ ಮಾಡ್ತಾರೆ. ಹೀಗೆ ಸಜ್ಜನರು ಮಾಡುವ ಒಳ್ಳೆಯ ಕಾರ್ಯವೂ ದೇವರ ಪೂಜೆ, ಸಜ್ಜನರ ಮೂಲಕ ಬ್ರಹ್ಮವಾಯುಗಳು ತತ್ವದೇವತೆಗಳು ಮಾಡಿಸುವ ಒಳ್ಳೆಯ ಕಾರ್ಯವೂ ದೇವರ ಪೂಜೆ. ಹಾಗೆ
ಅದೇ ಬ್ರಹ್ಮವಾಯುಗಳು ರುದ್ರಾದಿ ದೇವತೆಗಳು ಆ ಸ್ತ್ರೀಶಕ್ತಿಗೆ ತಾಕತ್ತು ಮತ್ತು ಪ್ರೇರಣೆಯನ್ನು ಕೊಟ್ಟು ಅವರ ಮೂಲಕ ಮಾಡಿಸುವ ಕೆಟ್ಟ ಕೆಲಸ, ಅವರ ಪ್ರೇರಣೆಯಿಂದ ನಮ್ಮ ಮೂಲಕ ಮಾಡಿಸುವ ಕೆಟ್ಟ ಕೆಲಸ, ಅದನ್ನು ಕೂಡ ಭಗವಂತನ ಪೂಜೆ ಅಂತಲೇ ಚಿಂತನೆ ಮಾಡಬೇಕು. ಅಲ್ಲಪ್ಪ, ದೇವರಿಗೆ ಇಷ್ಟವಾದ್ದನ್ನು ಮಾಡಿದರೆ ಅದು ಪೂಜೆ. ಈ ಕೆಟ್ಟ ಕೆಲಸ ದೇವರಿಗೆ ಇಷ್ಟವಾಗತ್ತೇನಪ್ಪ? ಆಗೋದಿಲ್ವಲ್ಲ, ಅದು ದೇವರ ಪೂಜೆನಾ ಅಂತ ವಿಚಾರ. ಹೌದು, ಒಳ್ಳೆಯವರು ಒಳ್ಳೆ ಕೆಲಸ ಮಾಡೋದು ದೇವರಿಗಿಷ್ಟ, ಕೆಟ್ಟವರು ಕೆಟ್ಟ ಕೆಲಸ ಮಾಡೋದು ದೇವರಿಗಿಷ್ಟವೇ. ನೋಡಿ, ಇದು ಸ್ವಾರಸ್ಯ. ಒಳ್ಳೆಯವರು ಒಳ್ಳೆ ಕೆಲಸ ಮಾಡೋದು ದೇವರಿಗಿಷ್ಟ ಹೇಗೋ, ಕೆಟ್ಟವರು ಕೆಟ್ಟ ಕೆಲಸ ಮಾಡೋದು ದೇವರಿಗಿಷ್ಟವೇ. ಒರಿಜಿನಲಿ ದೇವರು ಪಕ್ಷಪಾತ ಇಲ್ಲದೇ ಇದ್ದವನಲ್ವ, ಯಾರ್ಯಾರ ಯೋಗ್ಯತೆಯನ್ನು ಕೂಡ ಅವನೇ ನಿರ್ಮಾಣ ಮಾಡಿದವನಲ್ಲ. ಆ ಯೋಗ್ಯತೆಗೆ ಅನುಗುಣವಾಗಿರ್ತಕ್ಕಂಥ ಕಾರ್ಯ ಅವರಿಂದ ಆಗಬೇಕು. ಅದು ಒಳ್ಳೆಯವರಿಂದ ಒಳ್ಳೆ ಕೆಲಸ ಮಾಡೋದು ಅದು ದೇವರಿಗೆ ಇಷ್ಟವಾದ್ದು ಹೇಗೋ, ಹಾಗೆ ಕೆಟ್ಟವರಿಂದ ಕೆಟ್ಟ ಕೆಲಸ ಆಗಬೇಕಾದ್ದು ಅದು ದೇವರಿಗೆ ಇಷ್ಟವಾದ ಕಾರ್ಯವೇ. ಹೀಗೆ ಎರಡೂ ದೇವರಿಗಿಷ್ಟ. ಅಲ್ಲಿ ಬಹಳ ಮುಖ್ಯವಾಗಿ ಯೋಗ್ಯತೆ, ಒಳ್ಳೆಯ ಯೋಗ್ಯತೆ ಉಳ್ಳವರು ಯಾರು ಮುಕ್ತಿಗೆ ಅಧಿಕಾರಿಗಳೋ ಅವರಿಂದ ಒಳ್ಳೆಯ ಕಾರ್ಯವೇ ಆಗಬೇಕು. ಅದನ್ನು ಬ್ರಹ್ಮವಾಯುಗಳು ಉಳಿದ ತತ್ವದೇವತೆಗಳ ಮೂಲಕ ಪ್ರೇರಣೆಯನ್ನು ಕೊಟ್ಟು ಒಳ್ಳೆಯ ಕಾರ್ಯವನ್ನು ಮಾಡಿಸಿ ಅದನ್ನು ಭಗವಂತನ ಪೂಜಾ ರೂಪವಾಗಿ ಮಾಡಿ ಸಮರ್ಪಣೆ ಮಾಡ್ತಾರೆ. ಮೂಲತಃ ದೇವರೇ ಬ್ರಹ್ಮವಾಯುಗಳ ಮೂಲಕವಾಗಿ ಆ ಕಾರ್ಯವನ್ನು ಮಾಡಿಸಿ ತನ್ನ ಪೂಜೆಯನ್ನು ತಾನೇ ಮಾಡ್ಕೋತಾನೆ. ಅದೇ ರೀತಿಯಾಗಿ ಕೆಟ್ಟವರಿಗೆ ಕೆಟ್ಟದ್ದೇ ಆಗಬೇಕಾಗಿದ್ದರೆ ಕೆಟ್ಟ ಚಿಂತನೆ ಕೆಟ್ಟ ಕಾರ್ಯಗಳೇ ಅವರಿಂದ ಆಗಬೇಕು ಅಂದ. ಕೆಟ್ಟವರಿಂದ ಆಗುವ ದುಷ್ಟ ಕಾರ್ಯ, ಅಸಚ್ಚರಣೆ, ಅಸದಾಚರಣೆ, ಕೆಟ್ಟ ಕಾರ್ಯಗಳೇನಿದೆ ಅದು ಕೂಡ ಬ್ರಹ್ಮವಾಯುಗಳು ಮಾಡುವ ದೇವರ ಪೂಜೆಯೇ, ಬ್ರಹ್ಮವಾಯುಗಳು ಮಾಡುವ ದೇವರ ಪೂಜೆ. ಅದರಿಂದ ನಾವು ಕೂಡ ಹಾಗೆ ಚಿಂತನೆ ಮಾಡಬೇಕು. ಆಯಿತಾ? ಅದರಿಂದ ನಮ್ಮಿಂದ ಒಂದು ಕೆಟ್ಟ ಕೆಲಸ ಆಯಿತು, ಏನು ಚಿಂತನೆ ಮಾಡಬೇಕು ಅಂತ ಅದು ಅನೇಕ ಬಾರಿ ಹೇಳಿದ್ದೇನೆ. ನಮ್ಮ ಒಳ್ಳೆಯ ಕೆಲಸಗಳಾದಾಗ ಭಗವಂತ ಮೊದಲು, ಲಕ್ಷ್ಮೀನಾರಾಯಣರು, ಆಮೇಲಿಂದ ಬ್ರಹ್ಮವಾಯುಗಳು, ಅವರಿಂದ ಪ್ರೇರಿತರಾದ ರುದ್ರಾದಿ ತತ್ವದೇವತೆಗಳು, ಅವರೆಲ್ಲರಿಂದ ಪ್ರೇರಿತರಾದ ನಮ್ಮಿಂದ ಸತ್ಕಾರ್ಯಗಳಾಯಿತು. ಅದೆಲ್ಲವೂ ಕೂಡ ಭಗವಂತ ನಿನ್ನ ಆರಾಧನಾ ರೂಪವಾಗಿ ಪೂಜಾ ರೂಪವಾಗಿ ಆಗಲಿ. ಅದೇ ಕೆಟ್ಟ ಕೆಲಸ ನಮ್ಮಿಂದ ಆದಾಗ ದೇವರೇ ನಮ್ಮ ಪ್ರಾರಬ್ಧ ಕರ್ಮ ಹಾಗೇ ಇತ್ತಪ್ಪ, ಅದಕ್ಕೆ ಅನುಗುಣವಾಗಿ ನೀನು ಬ್ರಹ್ಮವಾಯುಗಳಿಗೆ ಪ್ರೇರಣೆ ಕೊಟ್ಟು, ಅವರು ರುದ್ರದೇವರಿಗೆ ಪ್ರೇರಣೆ ಕೊಟ್ಟು, ಅವರಿಂದ ಪುನಃ ಆ ಸ್ತ್ರೀಶಕ್ತಿಗಳಿಗೆ ಪ್ರೇರಣೆ ಬಂದು, ಅವರಿಂದ ನಮಗೆ ಪುನಃ ಕೆಟ್ಟ ಕಾಲದಲ್ಲಿ ಪ್ರೇರಣೆ ಬಂದು ಈ ಕೆಟ್ಟ ಕೆಲಸಗಳಾಗಿದೆ. ನಮ್ಮ ಕರ್ಮಕ್ಕೆ ಅನುಗುಣವಾಗಿ ಆಗಿರ್ತಕ್ಕಂಥ ಕೆಟ್ಟ ಕೆಲಸ. ಇದರಲ್ಲಿ ಪಾಲುದಾರರು ಯಾರ್ಯಾರು ಅಂತ ಬಹಳ ಸ್ವಾರಸ್ಯ. ಪಾಲುದಾರರು ಆ ಸ್ತ್ರೀಶಕ್ತಿಗಳು ವಿಶೇಷವಾಗಿ ಪಾಲುದಾರರು. ನೋಡಿ, ನಮಗೆಲ್ಲ ಕೆಟ್ಟ ಕಾರ್ಯಕ್ಕೆ ಪ್ರೇರಣೆ ಕೊಡೋದು ನಮ್ಮ ಕರ್ಮಕ್ಕೆ ಅನುಗುಣವಾಗಿಯೇ ಅದೆಲ್ಲ ಆಗಿರುತ್ತೆ. ಆದರೆ ಆ ಸ್ತ್ರೀಶಕ್ತಿಗಳ ಸಾಧನೆಯೂ ಅದರಲ್ಲಿ ಅಡಗಿದೆ, ಆ ಸ್ತ್ರೀಶಕ್ತಿಗಳ ಸಾಧನೆಯೂ ಅದರಲ್ಲಿ ಅಡಗಿದೆ. ಅದಕ್ಕೋಸ್ಕರವಾಗಿ ಅವರಿಗೆ ಪಾಪಕರ್ಮನೂ ಆಗಬೇಕಾಗಿದೆ, ಪಾಪದ ನಂಟು ಬರಬೇಕಾಗಿದೆ. ಅದಕ್ಕೋಸ್ಕರವಾಗಿ ಆ ಸ್ತ್ರೀಶಕ್ತಿಗಳ ಪಾಪದ ಕೊಡ ತುಂಬಿಸೋದಕ್ಕೋಸ್ಕರವಾಗಿ ದೇವರೇ ಅವರಿಂದ ನಮಗೆ ಪ್ರೇರಣೆಯನ್ನು ಕೊಟ್ಟು ಈ ಒಂದು ಅಸತ್ಕಾರ್ಯವನ್ನು ಮಾಡಿಸ್ತಾ ಇದ್ದೆ. ಅದು ಕೂಡ ನಿನ್ನ ಪೂಜೆ. ಇದು ನಮ್ಮ ಕರ್ಮಕ್ಕನುಗುಣವಾಗಿ ನಡೆದದ್ದು ಹೌದು ದೇವರೇ. ಹಾಗೆ ಆ ಸ್ತ್ರೀಶಕ್ತಿಗಳ ಪಾಪದ ಕೊಡ ತುಂಬೋದಕ್ಕೋಸ್ಕರವಾಗೂ ನಡೆದದ್ದು ದೇವರೇ. ಅಂತಹ ಕೆಟ್ಟ ಕರ್ಮಗಳನ್ನು ಆದಷ್ಟು ಉಪಮರ್ದ ಮಾಡು, ಕಡಿಮೆ ಮಾಡು, ಒಳ್ಳೆಯ ಸತ್ಕಾರ್ಯದಲ್ಲಿ ದೇವತೆ ಮೂಲಕ ಪ್ರೇರಣೆ ಕೊಡು ದೇವರೇ ಅಂತ ಪ್ರಾರ್ಥನೆ ಮಾಡಿಕೊಳ್ತಾ, ಮಾಡಿದ ತಪ್ಪುಗಳನ್ನು ಮನ್ನಿಸು ದೇವರೇ ಅಂತ ಕೇಳ್ಕೊತಾ ಈ ಕೆಟ್ಟ ಕಾರ್ಯವನ್ನು ಕೂಡ ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಹೀಗೆ ಸರ್ವಕರ್ಮವನ್ನೂ ದೇವರಿಗೆ ಸಮರ್ಪಣೆ ಮಾಡಬೇಕು ಅನ್ನೋ ಚಿಂತನೆ ಬಹಳ ವಿಶಿಷ್ಟವಾದ ಚಿಂತನೆಯನ್ನು ನಾವು ಈ ಸಂದರ್ಭದಲ್ಲಿ ನೋಡ್ತೇವೆ. ಅಸಚ್ಚರಣೆ ತವ ಸ್ವಸತ್ಕೃತಂ ವದಂತಿ, ಅಸಚ್ಚರಣೆ ತವ ಸ್ವಸತ್ಕೃತಂ ವದಂತಿ. ಒಳ್ಳೆಯ ಕಾರ್ಯವಾದಾಗಲೂ ಅದು ದೇವರ ಪೂಜೆ, ಕೆಟ್ಟ ಕಾರ್ಯವಾದಾಗಲೂ ಅದು ದೇವರ ಪೂಜೆ. ಒಳ್ಳೆಯ ಕಾರ್ಯದಲ್ಲಿ ಪಾಲುದಾರರು ಅಲ್ಲೂ ದೇವತೆಗಳೇ ಮುಖ್ಯ. ಅದರಿಂದಾಗಿ ನಾವು ಒಳ್ಳೆಯ ಕಾರ್ಯವನ್ನು ಮಾಡಿದ್ವಿ ಅಂದರೆ ನಮಗಲ್ಲ, ಅದರ ಕ್ರೆಡಿಟ್ ಯಾರಿಗೆ? ತತ್ವದೇವತೆಗಳಿಗೆ, ಬ್ರಹ್ಮವಾಯುಗಳಿಗೆ ವಿಶೇಷವಾಗಿ. ಅದರಿಂದಾಗಿ ಅದರ ಪುಣ್ಯವೂ ಕೂಡ ವಿಶೇಷವಾಗಿ ಅವರಿಗೆ ಇರ್ತಕ್ಕಂಥದ್ದು, ನಮಗೆ ಅದರ ಪುಣ್ಯ ಕಡಿಮೆನೇ. ಹಾಗೆ ಪಾಪದ ಕಾರ್ಯಗಳಾದಾಗಲೂ ಕೂಡ ಅದರ ಒಂದು ವಿಶೇಷವಾಗಿರ್ತಕ್ಕಂಥ ಪಾಪ ತಟ್ಟೋದು, ಲೇಪ ಆಗೋದು ಯಾರಿಗೆ?
ಅದು ಕೂಡ ಆಶ್ರಯ ಶಕ್ತಿಗಳಿಗೆ. ಆಯಿತಾ, ನಮಗೆ ಪಾಪ ತಟ್ಟೋದು ಕಡಿಮೆನೇ. ಎಲ್ಲೊಂದು ಕಡೆಯಿಂದ ನಾವು ಫುಟ್ಬಾಲ್ ಇದ್ದಾಗೆ ರೀ, ಯಾರ ಕಾಲಿಗೆ ಚೆಂಡು ಸಿಗುತ್ತೋ ಅಲ್ಲಲ್ಲಿ ಅವರು ಓದಿತಾ ಇರ್ತಾರೋ ಹೋಗ್ತಾ ಇರುತ್ತೆ ಫುಟ್ಬಾಲು. ನಮ್ಮದು ಹಾಗೆ ಕತೆ. ಯಾರು ನಮ್ಮ ಕರ್ಮಕ್ಕನುಗುಣವಾಗಿ ಯಾರು ಬಂದು ನಮಗೆ ಪ್ರೇರಣೆ ಕೊಡ್ತಾರೋ ಅಂತಹ ಒಂದು ಕೆಲಸ ಆಗತ್ತೆ, ಅಷ್ಟೇ ವಿಚಾರ. ನಮ್ಮದೇನು ಇಲ್ಲವೇ ಇಲ್ಲ. ಒಂದು ಕರ್ಮ ಇದ್ದೇ ಇಲ್ಲ ಅಂತಲ್ಲ, ಅದು ನಮ್ಮದೇ ಕರ್ಮ, ನಾವೇ ಅನುಭವಿಸಬೇಕು. ನಮ್ಮ ಯೋಗ್ಯತೆ ಮೂಲಭೂತವಾಗಿರ್ತಕ್ಕಂಥದ್ದು. ಅದಕ್ಕೆ ಅನುಗುಣವಾಗಿ ದೇವರು ಮುಖ್ಯವಾಗಿ ತಾನು ಪ್ರೇರಕನಾಗಿ ನಿಂತುಕೊಂಡು ಬ್ರಹ್ಮವಾಯುಗಳನ್ನು ವಿಶೇಷವಾಗಿ ಅನಂತರದಲ್ಲಿ ಪ್ರೇರಣೆಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟು, ಆಮೇಲೆ ಅವರ ಮೂಲಕವಾಗಿ ಉಳಿದ ಎಲ್ಲ ತತ್ವದೇವತೆಗಳಿಗೂ ಶಕ್ತಿ, ಆಶ್ರಯ ಶಕ್ತಿಗಳಿಗೂ ಶಕ್ತಿ, ತತ್ವದೇವತೆಗಳಿಗೂ ಪ್ರೇರಣೆ, ಆಶ್ರಯ ಶಕ್ತಿಗಳಿಗೂ ಪ್ರೇರಣೆ ಕೊಟ್ಟು ಅವರ ಮೂಲಕ ನಮಗೆ ಒಳ್ಳೆ ಕಾರ್ಯಕ್ಕೆ ಪುನಃ ತತ್ವದೇವತೆಗಳ ಮೂಲಕ, ಕೆಟ್ಟ ಕಾರ್ಯಕ್ಕೆ ಪುನಃ ಆಶ್ರಯ ಶಕ್ತಿಗಳ ಮೂಲಕವಾಗಿ ಪ್ರೇರಣೆ ಕೊಟ್ಟು ಎಲ್ಲ ಕಾರ್ಯವನ್ನು ದೇವರು ಮಾಡಿಸ್ತಾ ಇದ್ದಾನೆ. ಅಂದ ದೇವರು ಮುಖ್ಯವಾಗಿ ಮಾಡಿಸುವ ಒಳ್ಳೆಯ ಕಾರ್ಯಗಳು ದೇವರೇ ಮಾಡಿಸಿಕೊಳ್ಳುವ ಅವನ ಪೂಜೆ, ಕೆಟ್ಟ ಕಾರ್ಯಗಳು ಕೂಡ ದೇವರೇ ಮಾಡಿಸಿಕೊಳ್ಳುವ ಪೂಜೆ ಅಂತ ಹೀಗೆ ಜ್ಞಾನಿಗಳಾಗಿರ್ತಕ್ಕಂಥವರು ವದಂತಿ, ಚಿಂತನೆ ಮಾಡ್ತಾರೆ. ಅದರಿಂದ ಕೆಟ್ಟ ಕೆಲಸವನ್ನು ಮಾಡಲಿಕ್ಕೆ ಆಶ್ರಯ ಶಕ್ತಿಗಳಿಗೆ ತಾಕತ್ತೂ ಇಲ್ಲ, ಸ್ವಾತಂತ್ರ್ಯವೂ ಇಲ್ಲ. ಸ್ವತಂತ್ರ ಯಾರು? ದೇವರೊಬ್ಬನೇ. ಸ್ವತಂತ್ರಂ ಅಸ್ವತಂತ್ರಂಚ ದ್ವಿವಿಧಂ ತತ್ವಮಿಷ್ಯತೆ, ಸ್ವತಂತ್ರೋ ಭಗವಾನ್ ವಿಷ್ಣು. ಇನ್ಯಾರೂ ಇಲ್ಲವೇ ಇಲ್ಲ, ಇನ್ಯಾರೂ ಇಲ್ಲವೇ ಇಲ್ಲ ಎನ್ನುವ ವಿಶೇಷವಾದ ಚಿಂತನೆ. ಆದರೆ ಇಲ್ಲೊಂದು ಸ್ವಾರಸ್ಯ ಇದೆ. ಈ ಫಲದಲ್ಲಿ ಮಾತ್ರ ಯಾಕೆ ವ್ಯತ್ಯಾಸ? ನೋಡಿ, ಇದು ದೇವತೆಗಳು, ವಿಶೇಷವಾಗಿ ಬ್ರಹ್ಮವಾಯುಗಳು ಮತ್ತು ತತ್ವದೇವತೆಗಳು, ಅವರು ಎಲ್ಲೋ ಒಂದು ಕಡೆಯಿಂದ ಆಶ್ರಯ ಶಕ್ತಿಗಳಿಗೆ ವಿಶೇಷವಾಗಿ ತಾಕತ್ತನ್ನು ಕೊಡೋರು ಹೌದು, ಅವರ ಯೋಗ್ಯತೆ ಅನುಗುಣವಾಗಿ ಪ್ರೇರಣೆ ಕೊಡೋದು ಹೌದು. ಆದರೆ ಅಲ್ಲಿ ತಮಸ್ಸಿಗೆ ಹೋಗೋರು ಯಾರು? ಕೆಟ್ಟ ಕೆಲಸ ಮಾಡಿ ತಮಸ್ಸಿಗೆ ಹೋಗೋರು ಯಾರು ಅಂದರೆ ಆಶ್ರಯ ಶಕ್ತಿಗಳು ಮಾತ್ರ. ಅದೇ ಬ್ರಹ್ಮವಾಯುಗಳಿಗೆ ಏನಪ್ಪ ಅಂತ ಬಂದಾಗ ಕೆಟ್ಟ ಕೆಲಸಕ್ಕೆ ಪ್ರೇರಣೆ ಕೊಟ್ಟರೂ ಕೂಡ ಅವರಿಗೆ ಪುನಃ ಒಳ್ಳೆಯ ಲೋಕವೇ, ಅವರಿಗೆ ಮೋಕ್ಷವೇ ಸಿಗತ್ತೆ. ಹಾಗೆ ಇದು ಹಾಗೇನೆ. ಅದೇ ಆಶ್ರಯ ಶಕ್ತಿಗಳು ಹಾಗಲ್ಲ. ಆಶ್ರಯ ಶಕ್ತಿಗಳಿಗೆ ಏನಪ್ಪ ಅಂತ ಬಂದಾಗ ಅವರು ಭಗವಂತನಿಂದ ತಾಕತ್ತನ್ನು ಪಡೆದು, ಬ್ರಹ್ಮವಾಯುಗಳಿಂದ ತಾಕತ್ತನ್ನು ಪಡೆದು, ಬ್ರಹ್ಮವಾಯುಗಳಿಂದ ಭಗವಂತನಿಂದ ಪ್ರೇರಣೆಯನ್ನು ಪಡೆದು ಕೆಟ್ಟ ಕೆಲಸ ಮಾಡ್ತಾರೆ. ಆದರೆ ಅದರ ಅಂಧಂತಮಸ್ಸಿನ ಫಲ ಅವರಿಗೆ ಮಾತ್ರ. ಯಾಕೆ ಹೀಗೆ? ಫಲದಲ್ಲಿ ವ್ಯತ್ಯಾಸವಾಗಿದ್ದು ಹೇಗೆ ಅಂತ ವಿಚಾರ. ಅದು ಬಹಳ ಮುಖ್ಯವಾಗಿ ತತ್ವದೇವತೆಗಳು ಯಾವುದೇ ಕಾರ್ಯವನ್ನು ಮಾಡಿಸುವಾಗ, ಬ್ರಹ್ಮವಾಯುಗಳು ಯಾವುದೇ ಕಾರ್ಯವನ್ನು ಮಾಡಿಸಬೇಕಾಗಿದ್ದರೆ ಭಗವಂತ ನಮಗೆ ಶಕ್ತಿ ಸಾಮರ್ಥ್ಯ ಕೊಟ್ಟಿದ್ದಾನೆ, ನಾಹಂ ಕರ್ತ ಹರಿಕರ್ತ ಅನ್ನುವ ಒಂದು ಚಿಂತನೆಯನ್ನು ಯಾವತ್ತೂ ಮಾಡ್ತಾರೆ. ಆಮೇಲೆ ತತ್ಪೂಜಾ ಕರ್ಮಚಾಖಿಲಂ, ತಾವು ಏನೇನು ಪ್ರೇರಣೆ ಮಾಡ್ತಾ ಇದ್ದೀವಿ ಅದೆಲ್ಲವೂ ಭಗವಂತನ ಪೂಜೆ ಅಂತ ಚಿಂತನೆ ಮಾಡ್ತಾರೆ. ಹೀಗೆ ದೇವರು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು, ದೇವರೇ ಪ್ರೇರಣೆಯನ್ನು ಕೊಟ್ಟು, ದೇವರೇ ಮಾಡಿಸಿಕೊಳ್ಳುವ ಪೂಜೆ ಇದು ಅಂತ ತತ್ವದೇವತೆಗಳು, ಬ್ರಹ್ಮವಾಯುಗಳು ತಮ್ಮ ಪ್ರತಿಯೊಂದು ಕಾರ್ಯದ ಹಿನ್ನೆಲೆಯಲ್ಲಿ ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತ್ವತ್ಪ್ರಸಾದೇನ ನಾನ್ಯಥಾ ಎನ್ನುವ ನಿಷ್ಕಾಮ ಕರ್ಮಯೋಗದ ಚಿಂತನೆಯನ್ನು ಸದಾ ಮಾಡ್ತಾ ಇರ್ತಾರೆ ಬ್ರಹ್ಮವಾಯುಗಳು, ತತ್ವದೇವತೆಗಳು. ಹೀಗಾಗಿ ಅವರಿಗೆ ಒಳ್ಳೆಯ ಫಲವೇ ಸಿಗತ್ತೆ, ಕೆಟ್ಟ ಫಲ ಇಲ್ಲವೇ ಇಲ್ಲ. ಅದೇ ಆಶ್ರಯ ಶಕ್ತಿಗಳು ಹೇಗೆ ಮಾಡ್ತಾರೆ? ಆಶ್ರಯ ಶಕ್ತಿಗಳು ಅನುಸಂಧಾನ ಮಾಡೋದು ಹೇಗೆ? ಅವರು ಪಾಪದ ಕರ್ಮ ಮಾಡ್ತಾರೆ, ಪಾಪಕರ್ಮಕ್ಕೆ ಪ್ರೇರಣೆ ಕೊಡ್ತಾರೆ. ಪ್ರೇರಣೆ ಕೊಡಬೇಕಾಗಿದ್ದರೆ ಅಹಂಕಾರದಿಂದ ನಾನು ಮಾಡ್ತಾ ಇದ್ದೀನಿ, ನನಗೆ ಯಾರು ತಾಕತ್ತು ಕೊಟ್ಟಿದ್ದಲ್ಲ, ನನಗೆ ನನ್ನ ತಾಕತ್ತಿಂದ ನಾನು ಮಾಡ್ತಾ ಇದ್ದೀನಿ ಅಂತ ಚಿಂತನೆ ಮಾಡ್ತಾರೆ. ನೋಡಿ, ಇದು ದುಷ್ಟರು ಮಾಡತಕ್ಕಂಥದ್ದೇನೆಂದರೆ ಅಹಂಕಾರ. ತಮ್ಮ ಎಲ್ಲ ಕಾರ್ಯಗಳಿಗೆ ತಾವೇ ಒಡೆಯರು, ತಾವೇ ಸ್ವತಂತ್ರವಾಗಿ ಈ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅಂತ ದೇವರಲ್ಲಿ ಇರುವ ಸ್ವಾತಂತ್ರ್ಯವನ್ನು ತಮ್ಮಲ್ಲಿ ಆವಾಹನೆ ಮಾಡ್ಕೊಂಡ್ಬಿಡ್ತಾರೆ, ತಮ್ಮಲ್ಲಿ ಆರೋಪಿಸ್ಕೊಂಡು ತಾವೇ ಇದರ ಸ್ವತಂತ್ರ ಕರ್ತೃಗಳು ಅಂತ ಚಿಂತನೆ ಮಾಡ್ತಾರೆ. ಅಷ್ಟೇ ಅಲ್ಲ, ತಾವು ಮಾಡುವ ಕೆಟ್ಟ ಕೆಲಸಗಳನ್ನು, ತಾವು ಕೆಟ್ಟ ಕೆಲಸಗಳಿಗೆ ಏನು ಪ್ರೇರಣೆ ಕೊಡ್ತೀವಿ ಅದು ಕೆಟ್ಟ ಕೆಲಸ ಅಲ್ಲ, ಅದು ಪಾಪದ ಕರ್ಮವಲ್ಲ, ಅದು ಒಳ್ಳೆಯದೇ ಅಂತ ಚಿಂತನೆ ಮಾಡ್ತಾರೆ.
ಒಳ್ಳೆಯದೇ ಅಂತ ಚಿಂತನೆ ಮಾಡ್ತಾರೆ. ಅದೇ ರೀತಿಯಾಗಿ ಆ ಪಾಪಕರ್ಮದ ಫಲವಾಗಿ ತಮಗೆ ನರಕ ಸಿಕ್ಕಾಗ ಅದು ತಮ್ಮ ಯೋಗ್ಯತೆಗೆ ಅನುಗುಣವಲ್ಲ. ನರಕ, ಅಲ್ಲಿ ತಾವು ಏನು ದುಃಖ ಅನುಭವಿಸ್ತಾ ಇದ್ದೀವಿ, ನಿಜವಾಗಿ ತಾವು ಒಳ್ಳೆ ಕೆಲಸ ಮಾಡಿದವರೇ, ತಾವು ಒಳ್ಳೆಯವರೇನೆ, ತಮಗೆ ಈ ನರಕ ಕೊಡಬಾರ್ದಾಗಿತ್ತು, ಆಯ್ತಾ, ಇದೆಲ್ಲ ದೇವರು ಮಾಡಿರೋ ಪಿತೂರಿ ಅಂತ ಹೇಳಿ ದೇವರನ್ನು ಬೈತಾರೆ, ದೇವರನ್ನು ನಿಂದಿಸ್ತಾರೆ. ತಾವೇ ಮಾಡಿಕೊಂಡಿದ್ದು, ತಮ್ಮ ಶಕ್ತಿ ಸಾಮರ್ಥ್ಯದಿಂದ ತಾವು ಈ ಕಾರ್ಯ ಮಾಡಿದ್ದು, ಇನ್ನೊಬ್ಬರಿಗೆ ಮಾಡಿಸ್ತಾ ಇರೋದು ಅಂತ ಅಹಂಕಾರ ಪಟ್ಕೊತಾರೆ. ಈ ರೀತಿಯಾದ ಅಹಂಕಾರ ಪಟ್ಕೊಂಡಿದ್ದರಿಂದ, ತಾವೇ ಮಾಡ್ತಾ ಇದ್ದೀವಿ ಅಂತ ಅಹಂಕಾರ ಪಟ್ಕೊಂಡಿದ್ದರಿಂದ, ತಾವು ಮಾಡಿದ್ದು ಒಳ್ಳೆಯ ಕೆಲಸ ಎಂಬುದಾಗಿ ಭ್ರಮಿಸಿದ್ರಿಂದ, ಇನ್ನೊಬ್ಬರಿಗೆ ಪ್ರೇರಣೆ ಕೊಟ್ಟಿದ್ದು ಕೂಡ ತಮ್ಮ ಶಕ್ತಿ ಸಾಮರ್ಥ್ಯದಿಂದ ಅಂತ ಭ್ರಮಿಸಿದ್ರಿಂದ, ಇನ್ನೊಬ್ಬರ ಕೈಲೂ ತಾವು ಒಳ್ಳೆಯ ಕೆಲಸನೇ ಮಾಡಿಸ್ತಾ ಇದ್ದೀವಿ, ಕೆಟ್ಟ ಕೆಲಸ ಅಲ್ಲ, ಕೆಟ್ಟ ಕೆಲಸ ಮಾಡಿಸಿದ್ರು ಅದನ್ನು ಒಳ್ಳೆ ಕೆಲಸ ಅಂತ ಚಿಂತನೆ ಮಾಡಿದ್ರಿಂದ, ದೇವರ ಆರಾಧನಾ ರೂಪವಾಗಿ ದೇವರು ಮಾಡಿಸಿದ್ದು ಅಂತ ಚಿಂತನೆ ಮಾಡದೇ ಇರೋದ್ರಿಂದ ಹೀಗೆ ದೇವತೆಗಳಲ್ಲಿ ಅನುಸಂಧಾನ ಚೆನ್ನಾಗಿದೆ. ಆ ದೇವತೆಗಳ ಅನುಸಂಧಾನವನ್ನೇ ಸಜ್ಜನರು ಮಾಡ್ತಾರೆ. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತ್ವತ್ಪ್ರಸಾದೇನ ಅನ್ಯಥ. ಹೀಗೆ ಈ ಅನುಸಂಧಾನ, ನಿಷ್ಕಾಮ ಕರ್ಮಯೋಗದ ಚಿಂತನೆ ಯಾರ್ಯಾರಲ್ಲಿದೆ ಅವರೆಲ್ಲರಿಗೂ ಒಳ್ಳೆಯದಾಗತ್ತೆ. ಯಾರಿಗೆ ನಿಷ್ಕಾಮ ಕರ್ಮಯೋಗದ ಚಿಂತನೆ ಇಲ್ಲ ಅವರಿಗೆ ಅದು ಹೋಗತಿ. ಯಾಕೆಂದರೆ ದೇವರು ಮಾಡಿಸಿದ್ದನ್ನು, ತತ್ವದೇವತೆಗಳು ಮಾಡಿಸಿದ್ದನ್ನು ತಾವು ಮಾಡಿದ್ದು ಅಂತ ಹೇಳಿ ತಮ್ಮಲ್ಲಿ ಸ್ವಾತಂತ್ರ್ಯವನ್ನು ಆರೋಪಿಸಿಕೊಂಡಿದ್ದು ಮೊದಲು. ಆಮೇಲೆ ಮಾಡಿರ್ತಕ್ಕಂಥದ್ದನ್ನು ದೇವರ ಪೂಜಾ ರೂಪವಾಗಿ ದೇವರಿಗೆ ಸಮರ್ಪಣೆ ಮಾಡದೇ ಇರೋದು ಎರಡನೇ ದೊಡ್ಡ ತಪ್ಪು. ಮತ್ತು ಕೆಟ್ಟ ಕೆಲಸ ಆದರೂ ಕೂಡ ಅದನ್ನು ಒಳ್ಳೆಯ ಕೆಲಸ ಅಂತ ಚಿಂತನೆ ಮಾಡಿದ್ದು ಮೂರನೇ ತಪ್ಪು. ಹೀಗಾಗಿ ಅವರಿಗೆ ಅದು ಹೋಗತಿ. ಹಾಗಾದರೆ ಇದು ಅನುಸಂಧಾನ ಬಹಳ ಮುಖ್ಯ. ಅನುಸಂಧಾನ ಒಳ್ಳೆಯದಿದ್ದರೆ ಒಳ್ಳೆಯ ಗತಿ, ಅನುಸಂಧಾನ ಕೆಟ್ಟದ್ದಿದ್ದರೆ ಕೆಟ್ಟ ಗತಿ. ಇದು ಬಹಳ ವಿಶಿಷ್ಟವಾದ ಚಿಂತನೆ. ನಾವು ನೋಡ್ತಕ್ಕಂಥದ್ದು ಎಲ್ಲಿ? ಸಮುದ್ರ ಮಥನದ ಕಥೆ ಭಾಗವತದಲ್ಲಿ ಈಗಾಗಲೇ ಬಂದಿದೆ, ನಿಮಗೆಲ್ಲ ಗೊತ್ತೇ ಗೊತ್ತು, ಅಷ್ಟಮಸ್ಕಂದಲ್ಲಿ ಬಂದದ್ದು. ಅಲ್ಲಿ ದೇವತೆಗಳು ಮತ್ತು ದೈತ್ಯರು ಇಬ್ಬರೂ ಪಾಲ್ಗೊಂಡಿದ್ದಾರೆ ಸಮುದ್ರ ಮಥನದಲ್ಲಿ. ಕಡೆಗೆ 8ನೇ ಅಧ್ಯಾಯದ ಕಡೆಯಲ್ಲಿ ಬಹಳ ಸುಂದರವಾದ ಶ್ಲೋಕ ಬರುತ್ತೆ. ಅಲ್ಲಿ ಹೇಳ್ತಾರೆ, ಯಾಕಪ್ಪ ಹೀಗಾಯಿತು? ಸಮುದ್ರ ಮಥನದ ಆ ಫಲ, ಆ ಒಂದು ಅಮೃತ ಪಾನ ಏನಿದೆ ಅದು ದೇವತೆಗಳಿಗೆ ಮಾತ್ರ ಸಿಕ್ತು, ದೈತ್ಯರಿಗೆ ಯಾಕೆ ಸಿಗಲಿಲ್ಲ? ಇಬ್ಬರು ಕೂಡ ಒದ್ದಾಡಿದ್ದಾರೆ, ಇಬ್ಬರೂ ಒದ್ದಾಡಿದ್ರು. ದೇವರು ಅಮೃತಪ್ರಾಶನವನ್ನು ದೇವತೆಗಳಿಗೆ ಮಾತ್ರ ಮಾಡಿಸ್ತಾ ದೈತ್ಯರಿಗೆ ಮಾಡಿಸಲಿಲ್ಲ ಯಾಕೆ? ಇದೇ ಕಾರಣವನ್ನು ಅಲ್ಲಿ ಹೇಳ್ತಾರೆ ಭಾಗವತದಲ್ಲಿ. ಇದೇ ಕಾರಣ. ದೇವತೆಗಳು ಎಲ್ಲ ದೇವರೇ ಮಾಡಿಸಿದ್ದು ಈ ಅಮೃತ ಮಥನ ಕಾರ್ಯ ಅಂತ ಚಿಂತನೆ ಮಾಡಿ, ಈ ಅಮೃತ ಮಥನ ಕಾರ್ಯ ಏನಿದೆ ಇದೆಲ್ಲವೂ ದೇವರ ಪೂಜೆ ಅಂತ ಚಿಂತನೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದ್ರು. ಅದಕ್ಕೆ ದೇವರು ಅವರಿಗೆ ಅಮೃತ ಪ್ರಾಶನ ಮಾಡಿಸ್ದ. ಅದೇ ದೈತ್ಯರೆಲ್ಲ ಹಾಗೆ ಚಿಂತೆ ಮಾಡಲಿಲ್ಲ, ತಮ್ಮ ತೋಳ್ಬಲದಿಂದ ತಮ್ಮ ಶಕ್ತಿ ಸಾಮರ್ಥ್ಯದಿಂದ ತಾವೇ ಮಾಡಿದ್ದು ಅಂತ ಭ್ರಮಿಸಿದರೂ ದೇವರ ಪೂಜಾ ರೂಪವಾಗಿ ಮಾಡಲಿಲ್ಲ. ಅಷ್ಟೇ ಅಲ್ಲ, ಬಂದಿರೋ ಅಮೃತವನ್ನು ತಾವೊಬ್ಬರೇ ಕುಡಿದು ಬಿಡೋಣ, ದೇವತೆಗಳಿಗೆ ವಂಚಿಸೋಣ ಅಂತ ಎಲ್ಲ ಹೋದರು. ಹೀಗಾಗಿ ದೇವರು ಅವರಿಗೆ ಅಮೃತ ಪ್ರಾಶನ ಮಾಡಿಸಲಿಲ್ಲ. ಈ ಅಮೃತ ಪ್ರಾಶನ ಮಾಡಿಸೋದು ಮಾಡಿಸದೇ ಇರೋದ್ರ ಮೂಲಕವಾಗಿ ದೇವರು ಒಂದು ವಿಶೇಷವಾದ ಚಿಂತನೆಯನ್ನು ಕೊಡ್ತಾನೆ. ಅಮೃತತ್ವ ದೈತ್ಯರಿಗೆಂದೂ ಸಿಗೋದಿಲ್ಲ. ಯಾಕೆ? ಅವರ ಅನುಸಂಧಾನ ಯಾವತ್ತೂ ಕೂಡ ಕೆಟ್ಟದ್ದೇ ಆಗಿರುತ್ತೆ, ಕೆಟ್ಟದ್ದೇ ಚಿಂತನೆ ಅವರಿಗೆ ಅಂತ. ಹೀಗೆ ಅಸಚ್ಚರಣೆ ತವ ಸ್ವಸತ್ಕೃತಂ ವದಂತಿ, ಬಹಳ ಸುಂದರವಾದ ಚಿಂತನೆ. ಅದಾದ ಮೇಲೆ ಅಖಿಲ ಶಕ್ತಿಧೃತ ತವ ಸ್ವಕೃತಂ, ಅಖಿಲ ಶಕ್ತಿಧೃತ ತವ ಸ್ವಕೃತಂ. ಜೀವರ ಎಲ್ಲ ಕ್ರಿಯೆಗಳಿಗೂ, ಎಲ್ಲ ಇಂದ್ರಿಯಗಳಿಗೆ, ಎಲ್ಲ ವಿಷಯದಲ್ಲಿ ಶಕ್ತಿ ಪ್ರೇರಕನಾಗಿರ್ತಕ್ಕಂಥ ನೀನೇ ಸ್ವತಂತ್ರವಾಗಿ ಎಲ್ಲವನ್ನೂ ಮಾಡಿಸ್ತಾ ಇದ್ದೆ. ಜೀವಿಗಳಾಗಿರ್ತಕ್ಕಂಥ ನಾವು ದೊಡ್ಡ ದೊಡ್ಡವರಿಗೆಲ್ಲ ಮಾಡಿಸ್ತಿದ್ದೇವರೇ, ಹೌದಪ್ಪ, ಓಕೆ, ಬ್ರಹ್ಮದೇವರು ದೊಡ್ಡವರು, ರುದ್ರದೇವರು ದೊಡ್ಡವರು, ತತ್ವದೇವರು ದೊಡ್ಡವರು, ಅವರಿಗೆ ನೀನು ಪ್ರೇರಕನಾಗ್ತಿ, ಓಕೆ, ಆಯಿತಾ. ಆ ಸ್ತ್ರೀ ಶಕ್ತಿಗಳು ಎಲ್ಲೋ ಒಂದು ಕಡೆಯಿಂದ ಗಟ್ಟಿಮುಟ್ಟಾದವರು, ಸಾಮಾನ್ಯರನ್ನಲ್ಲ, ಅವರಿಗೂ ನೀನೇ ಪ್ರೇರಕನಾಗ್ತಿ, ಶಕ್ತಿ ಸಾಮರ್ಥ್ಯ ಕೊಡ್ತಿ, ಓಕೆ. ನಾವೆಲ್ಲ ಸಾಮಾನ್ಯರಪ್ಪ, ಜನಸಾಮಾನ್ಯರು, ಕಾಮನ್ ಮ್ಯಾನ್, ನಮ್ಮದೇನೂ ಇಲ್ಲವೇ ಇಲ್ಲ. ನಮ್ಮ ಹತ್ರ ದೇವರು ಬರ್ತಾನೋ ಇಲ್ಲೋ? ನಮ್ಮ ಹತ್ರನೂ ದೇವರು ಬರ್ತಾನೆ.
ನಮಗೂ ದೇವರೇ ಗತಿ. ಯಾವ ರೀತಿ ಬಹಳ ದೊಡ್ಡವರಾಗಿರ್ತಕ್ಕಂಥವರಿಗೆ ಶಕ್ತಿ ಸಾಮರ್ಥ್ಯ ಕೊಡುವನು ದೇವರೋ, ಆಯ್ತಾಗಿ ಕೆಟ್ಟ ಕಾರ್ಯವನ್ನು ಮಾಡುವ ಆ ಸ್ತ್ರೀಶಕ್ತಿಗಳಿಗೆ ಶಕ್ತಿ ಸಾಮರ್ಥ್ಯವನ್ನು ಪ್ರೇರಣೆಯನ್ನು ಕೊಡುವನು ದೇವರೋ, ಹಾಗೆ ಜನಸಾಮಾನ್ಯರು ಕಾಮನ್ ಪೀಪಲ್ ಅಂತ ನಾವೇನು ನಮ್ಮನ್ನು ಕರ್ಕೋತೇವೆ, ಆ ಕಡೆ ಈ ಕಡೆ ಎಲ್ಲ ಫುಟ್ಬಾಲ್ ಆಗಿರ್ತಕ್ಕಂಥವ್ರು ನಾವು, ನಮ್ಮಂಥವರಿಗೂ ಪ್ರೇರಣೆ ಕೊಡೋದು, ಜೀವಿಗಳಿಗೆ ಶಕ್ತಿ ಸಾಮರ್ಥ್ಯ ಕೊಡೋದು, ನಮ್ಮ ಇಂದ್ರಿಯಗಳಿಗೆ ಶಕ್ತಿ ಸಾಮರ್ಥ್ಯ ಕೊಡೋದು, ಆ ಮೂಲಕ ತಾಕತ್ತು ಕೊಡೋದು, ಆ ಮೂಲಕ ಪ್ರೇರಣೆ ಕೊಟ್ಟು ಒಳ್ಳೆಯ ಕೆಟ್ಟ ಕೆಲಸ ಕಾರ್ಯವನ್ನು ಮಾಡಿಸೋದು ಕೂಡ ದೇವರೇ. ಹೀಗೆ ಸಾಮಾನ್ಯ ಜೀವಿಗಳಲ್ಲೂ. ಅದಕ್ಕೋಸ್ಕರವಾಗಿ ಹಿರಣ್ಯಕ್ಷಿಪು ಕೇಳ್ತಾನೆ, ಯಾರಯ್ಯ ನಿನಗೆ ತಾಕತ್ತು ಕೊಟ್ಟಿದ್ದು ಅಂತ ಕೇಳಿದರೆ, ಎಲ್ಲರಿಗೂ ತಾಕತ್ತು ಯಾರು ಕೊಡ್ತಾನೋ ಆ ದೇವರು ತಾಕತ್ತು ಕೊಟ್ಟಿದ್ದು ಅಂತ ಪ್ರಹ್ಲಾದರಾಜರ ಉತ್ತರ. ಸವೈ ಬಲಂ ಬಲಿನಾನ್ ಚಾಪರೇಶಾಂ ಅಂತ ಸಪ್ತಮ ಸ್ಕಂಧ ಭಾಗವತದಲ್ಲಿ ಬರೋ ಚಿಂತನೆ. ಸವೈ ಬಲಂ, ಆ ದೇವರೇ ಬಲ, ಎಲ್ಲರಿಗೂ ಬಲ ಅವನೇ, ಎಲ್ರಿಗೂ ಗತಿ ದೇವರೇ, ದೇವರೇ ಗತಿ ಎಲ್ರಿಗೂ ಕೂಡ. ಅದರಿಂದಾಗಿ ಸವೈ ಬಲಂ ಬಲಿನಾನ್ ಚಾಪರೇಶಾಂ, ಮಹಾಬಲಶಾಲಿಗಳಿಗೂ ಅವನೇ ಬಲ ಕೊಡುವನು, ಮಹಾಬಲಶಾಲಿ ಅಲ್ಲದೇ ಇದ್ದವರಿಗೂ ಅವನೇ ಬಲ ಕೊಡುವನು, ಸಾಮಾನ್ಯರಾದ ನಮ್ಮಂಥರಿಗೂ ಅವನೇ ಬಲ ಕೊಡುವನು. ಅದರಿಂದಾಗಿ ಅಖಿಲ ಶಕ್ತಿ ಧೃತಃ, ಎಲ್ಲರ ಶಕ್ತಿಯನ್ನು ಧಾರಣೆ ಮಾಡಿದವನು ನೀನೆ, ಎಲ್ಲರ ಶಕ್ತಿಗೂ ಪ್ರೇರಕ ನೀನೆ, ಎಲ್ಲರಿಗೂ ತಾಕತ್ತು ಕೊಡೋನು ನೀನೆ. ಅದರಿಂದಾಗಿ ಸ್ವಕೃತಂ, ಜಗತ್ತಿನಲ್ಲಿ ಎಲ್ಲೆಲ್ಲಿ ಏನೇನು ಚಟುವಟಿಕೆ ನಡೆಯುತ್ತೋ ಅದೆಲ್ಲ ಚಟುವಟಿಕೆಗಳು ನೀನಾಗಿ ಮಾಡಿದ್ದು, ನೀನೇ ಸ್ವತಂತ್ರನಾಗಿ ಮಾಡಿದ್ದು. ಹೀಗಾಗಿ ಸರ್ವತಂತ್ರ ಸ್ವತಂತ್ರ ಕರ್ತ ನೀನೊಬ್ಬನೇ ದೇವರೇ, ಇನ್ಯಾರೂ ಅಲ್ಲ. ಅದಾದ ಮೇಲೆ ಬಹಿ ಅಂತಹ ಸ್ವಕೃತಂ ಸ್ವಸತ್ಕೃತಂ ವದಂತಿ. ಇನ್ನೊಂದು ಇದೆ ದೇವರದ್ದು ಸ್ವಾರಸ್ಯ. ಏನು? ದೇವರು ಒಂದು ರೀತಿ, ಎರಡು ರೀತಿ ಕಾರ್ಯಾಚರಣೆ ದೇವರದು. ಹೇಗೆ? ಇದು ಪ್ರೇರಣೆ ಅಂತ ಬಂದಾಗ ಯಾವ ರೀತಿ ದೇವರು ನಮ್ಮ ಒಳಗೆ ಕೂತ್ಕೊಂಡು ಪ್ರೇರಣೆ ಮಾಡೋದು ಒಂದು, ಅಂತಹ ಒಳಗೆ ಕೂತ್ಕೊಂಡು ಪ್ರೇರಣೆ ಮಾಡ್ತಾನೆ ಅಲ್ವಾ? ದೇವರು ಒಳಗೆ ಕೂತ್ಕೊಂಡು ಪ್ರೇರಣೆ ಮಾಡಿ ಎಲ್ಲ ಕಾರ್ಯವನ್ನು ಮಾಡಿಸ್ತಾನೆ. ಜೊತೆಗೆ ಹೊರಗಿನಿಂದಲೂ ಕೂಡ ಅನೇಕ ಅವತಾರ ರೂಪಗಳಿಂದ ಬಂದು ಪ್ರೇರಣೆಯನ್ನು ಕೂಡ ಮಾಡಿ ಕಾರ್ಯವನ್ನು ಮಾಡಿಸ್ತಾನೆ. ಹೀಗೆ ಹೊರಗಿನಿಂದ ಪ್ರೇರಣೆ, ಒಳಗಿನಿಂದ ಪ್ರೇರಣೆಯನ್ನು ಕೊಟ್ಟು ಕಾರ್ಯವನ್ನು ಮಾಡಿಸುವನು ನೀನೇ ಎಂಬುದಾಗಿ ಜ್ಞಾನಿಗಳಾದವರು ಕೇಳುತ್ತಾರೆ. ಹೇಗೆ ನೋಡಿ, ವಿಶೇಷವಾಗಿ ದೇವರ ಅನೇಕ ಅವತಾರ ರೂಪಗಳು. ವೇದವ್ಯಾಸ ಅವತಾರ, ವೇದವ್ಯಾಸ ಅವತಾರದಿಂದ ಮಹಾಭಾರತಾದಿಗಳನ್ನು ರಚನೆ ಮಾಡಿ, ಪುರಾಣಗಳನ್ನು ರಚನೆ ಮಾಡಿ, ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ದೇವರು ಯಾರಿಗೆ? ದೇವತೆಗಳಿಗೂ ಜ್ಞಾನವನ್ನು ಕೊಟ್ಟ, ಬೇರೆಯವರಿಗೂ ಜ್ಞಾನವನ್ನು ಕೊಟ್ಟ. ಇದು ಹೊರಗಡೆ ತತ್ವಜ್ಞಾನೋಪದೇಶ. ವೇದವ್ಯಾಸ ರೂಪ ಅವತಾರದಿಂದ ಹೊರಗಡೆ ತತ್ವೋಪದೇಶ. ದೈತ್ಯರಿಗೂ ಬೋಧ ಮಾಡಿದ್ದಾನೆ. ಅವರು ತಪ್ಪಾಗಿ ತಿಳ್ಕೊಂಡ್ರು, ಅವನು ಬೋಧನೆ ಮಾಡಿದ್ದು ಒಂದೇ ರೀತಿ, ಅವರು ತಪ್ಪಾಗಿ ತಿಳ್ಕೊಂಡ್ರು. ಹೇಗೆ? ಬುದ್ಧಾವತಾರದಲ್ಲಿ ಅಲ್ವಾ? ಬುದ್ಧಾವತಾರದಲ್ಲಿ ಮೊದಲಾದ ಅವತಾರಗಳಲ್ಲಿ ದೇವರು ಏನು ಮಾಡ್ತಾನೆ? ದೈತ್ಯರಿಗೆ ಬೋಧನೆ ಮಾಡದ, ಅದವರ ಪಾಲಿಗೆ ದುರ್ಬೋಧನೆ ಆಯಿತು. ಅದು ಅವರ ಯೋಗ್ಯತೆ ಇರೋದು ಹಾಗೆ, ಅವರು ಕೆಟ್ಟದಾಗಿ ತಿಳ್ಕೊಂಡ್ರು. ಅದೇ ಬುದ್ಧಾವತಾರದಿಂದ ಮಾಡಿರ್ತಕ್ಕಂತಹ ಬೋಧನೆ ಸದ್ಬೋಧನೆ ಆಗೋಯ್ತು, ಸುಬೋಧ ಆಗೋಯ್ತು. ಯಾರಿಗೆ? ದೇವತೆಗಳ ಪಾಲಿಗೆ. ಹೀಗೆ ದೇವರು ಬೇರೆ ಬೇರೆ ಅವತಾರ ರೂಪಗಳಿಂದ ಹೊರಗಡೆ ತತ್ವಜ್ಞಾನೋಪದೇಶ ಮಾಡ್ತಕ್ಕಂಥದ್ದು ಇದೆ. ಜೊತೆಗೆ ಅಂತರ್ಯಾಮಿಯಾಗಿ ಅವರವರ ಯೋಗ್ಯತೆಗೆ ಅನುಸಾರ ಸತ್ಕರ್ಮ ದುಷ್ಕರ್ಮಗಳನ್ನು ಕೂಡ ದೇವರು ಮಾಡಿಸ್ತಾನೆ. ಒಟ್ಟಿನಲ್ಲಿ ದೇವರೇ, ಅದು ಸತ್ಕರ್ಮವಾಗಲಿ ದುಷ್ಕರ್ಮವಾಗಲಿ ಅದು ಮಾಡಿಸೋದು ನೀನೇ. ಅವರವರ ಯೋಗ್ಯತೆ ಪ್ರಕಾರ ನೀನೇ ಮಾಡಿಸಿ ಅದನ್ನು ನಿನ್ನ ಪೂಜಾರೂಪವಾಗಿ ನೀನು ಸ್ವೀಕಾರ ಮಾಡ್ತೀ. ನಿನ್ನ ಪೂಜಾರೂಪವಾಗಿ ಅದನ್ನು ನೀನು ಸ್ವೀಕಾರ ಮಾಡ್ತೀ. ಹೀಗೆ ಸ್ವತಂತ್ರನಾಗಿ ಎಲ್ಲವನ್ನೂ ಮಾಡಿಸುವನು ನೀನೇ. ಅದರಿಂದಾಗಿ ಎಲ್ಲವೂ ದೇವರೇ ನಿನ್ನ ಕರ್ಮ. ಅದು ಸತ್ಕರ್ಮ ದುಷ್ಕರ್ಮ ಇರ್ಬೋದು, ಅದು ಸದಾಚಾರ ದುರಾಚಾರ ಇರ್ಬೋದು, ಅದು ಸಜ್ಜನರಿಂದ ದುಷ್ಟ ಜನರಿಂದ ಮಾಡಿದ್ದಿರ್ಬೋದು, ಯಾರಿಂದ ಏನೇ ಮಾಡಿದ್ದರೂ ಕೂಡ ಎಲ್ಲವೂ ಅವರವರ ಯೋಗ್ಯತೆಗೆ ಅನುಸಾರವಾಗಿ ನಿನ್ನಿಂದಲೇ ಪ್ರೇರಿತವಾಗಿ, ನಿನ್ನಿಂದ ಶಕ್ತಿ ಸಾಮರ್ಥ್ಯ ಕೊಡಲ್ಪಟ್ಟದ್ದಾಗಿ, ನಿನ್ನಿಂದ ಪ್ರೇರಿತರಾದ ಬ್ರಹ್ಮವಾಯುಗಳಿಂದ ತತ್ವದೇವತೆಗಳಿಂದ
ಪ್ರೇರಿತವಾಗಿ ಶಕ್ತಿ ಸಾಮರ್ಥ್ಯ ಕೊಡಲ್ಪಟ್ಟದ್ದಾಗಿ ಆಗಿರುತ್ತೆ ದೇವರು. ಅದರಿಂದಾಗಿ ಅದೆಲ್ಲವೂ ನೀನೇ ಮಾಡಿಕೊಳ್ಳುವ ನಿನ್ನ ಪೂಜೆ ಎಂಬುದಾಗಿ ಜ್ಞಾನಿಗಳು ಹೇಳುತ್ತಾರೆ ಅಂತ. ಹೀಗೆ ಎಲ್ಲವೂ ನಿನ್ನ ಪೂಜೆ. ನೋಡಿ, ಇದು ಚಿಂತನೆ ಮಾಡಿಬಿಟ್ರೆ ಏನಾಯಿತು? ನಮಗೆ ಯಾವುದೋ ತಟ್ಟೋದೇ ಇಲ್ಲರಿ. ನೋಡಿ ಎಷ್ಟು ಸುಲಭ ಇದೆ ಅಂತ. ನಮಗೆ ಸಾಧನೆ ಅಂತ ಬಂದಾಗ ಬಹಳ ಮುಖ್ಯವಾಗಿ 2 ವಿಚಾರ ಇರಬೇಕು. ಒಂದು ಪ್ರಾಮಾಣಿಕತೆ, ಆನೆಸ್ಟಿ. ಇನ್ನೊಂದು ಯಾವುದು? ಅನುಸಂಧಾನ. ಇದೆರಡೂ ಚೆನ್ನಾಗಿ ಇದ್ದರೆ ಸಾಧನೆ ಆಗೋಗುತ್ತೆ. ನಮ್ಮ ಬದುಕಿನಲ್ಲಿ ಬಾಳಿನಲ್ಲಿ ತುಂಬ ಕೆಟ್ಟ ಕೆಲಸ ಆಗತ್ರಿ, ಆಗಲ್ಲ ಅಂತಿಲ್ಲ. ಅದೆಲ್ಲ ಆದಾಗ ನಾವು ಅನೇಕ ಸಂದರ್ಭದಲ್ಲಿ ಬೇಜಾರು ಮಾಡ್ಕೋತೇವೆ. ಆದರೆ ಅನುಸಂಧಾನ ಸರಿಯಾಗಿ ಮಾಡಿಕೊಂಡು ಅದನ್ನು ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ಕೆಟ್ಟ ಫಲ ನಮಗೆ ಇಲ್ಲ. ಅದು ಯೋಚನೆ ಮಾಡಬೇಕು. ದೇವರೇ ನೀನೇ ಮಾಡಿಸಿದ್ದಪ್ಪ, ಮಾಡಿಸ್ತಿ ದೇವರೇ. ಕೆಟ್ಟದ್ದು ಹಾಗಾಗಬೇಕಾಗಿತ್ತು, ಆಯಿತು ದೇವರೇ ನೀನೇ ಮಾಡಿಸಿದ್ದು. ಆಶ್ರೀ ಶಕ್ತಿಗಳ ಯಾವುದಕ್ಕೋಸ್ಕರವಾಗಿ? ಆಶ್ರೀ ಶಕ್ತಿಗಳ ಪಾಪದ ಕೊಡ ತುಂಬೋದಕ್ಕೋಸ್ಕರವಾಗಿ ನೀವು ಮಾಡಿದ್ದು ಅಂತ. ಆಶ್ರೀ ಶಕ್ತಿಗಳ ಪಾಪದ ಕೊಡ ತುಂಬೋದಕ್ಕೋಸ್ಕರವಾಗಿ ನೀವು ಮಾಡಿದ್ದು ದೇವರೇ ಅಂತ ಹೀಗೆ ಚಿಂತನೆ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದಾಗ ಆಯಿತಾ, ಕೆಟ್ಟದ್ದು ಅಂಟಿಕೊಳ್ಳೋ ವಿಚಾರವಿಲ್ಲ. ನೋಡಿ, ಯಾವುದೇ ಕರ್ಮ ನಮಗೆ ಅಂಟಿಕೊಳ್ಳಬಾರದು ಅಂತ ಇದ್ದರೆ ಅದನ್ನು ಭಗವಂತನ ಪೂಜಾರೂಪವಾಗಿ ಮಾಡಬೇಕು. ನಾಹಂಕರ್ತ ಹರಿಕರ್ತ ಚಿಂತನೆ ಇರಬೇಕು. ಆ ಅನುಸಂಧಾನ ಚಿಂತನೆ ಇದ್ಕೊಂಡು ಎಲ್ಲವನ್ನೂ ದೇವರಿಗೆ ಸಮರ್ಪಣೆ ಮಾಡಿದರೆ ಅಂಟೋದಿಲ್ಲ. ಕರ್ಮ ಮಾಡಬೇಕು ಅನಿವಾರ್ಯ, ಕರ್ಮ ಮಾಡದೆ ಬದುಕಲಿಕ್ಕಾಗಲ್ಲ. ಆದರೆ ಮಾಡಿರುವ ಕರ್ಮ ಅಂಟಿಕೊಳ್ಳಬಾರದು. ಅದು ಸತ್ಕರ್ಮವಾಗಲಿ ನಿಷ್ಕರ್ಮವಾಗಲಿ ಅದು ದೇವರೇ ನಾನು ಮಾಡಿದ್ದಲ್ಲ, ನೀನು ಮಾಡಿಸಿದ್ದು, ನಿನ್ನ ಬಲಗೈ ಭಂಟರಿಂದ ಮಾಡಿಸಿದ್ದು, ಅವರಿಂದ ಪ್ರೇರಿತರಾದ ಆಶ್ರೀ ಶಕ್ತಿಗಳಿಂದ ದುಷ್ಟ ಕಾರ್ಯವನ್ನು, ಅದೇ ರೀತಿಯಾಗಿ ತತ್ವದೇವತೆಗಳಿಂದ ಸತ್ಕಾರ್ಯವನ್ನು ಮಾಡಿಸಿದ್ದು ದೇವರೇ ಅಂತ ಚಿಂತನೆ ಮಾಡಿ ದೇವರಿಗೆ ಎಲ್ಲ ಕೊಟ್ಬಿಡ್ಬೇಕು. ಕ್ರೆಡಿಟ್ಟು ದೇವರಿಗೆ, ಪುಣ್ಯನೂ ದೇವರಿಗೆ, ಪಾಪನೂ ದೇವರಿಗೆ. ಹೌದು, ಅವನೇ ಮಾಡಿಸಿದ್ದು ಪುಣ್ಯ, ಅವನೇ ಮಾಡಿಸಿದ್ದು ಪಾಪ. ನಾನು ಅಂತ ಅಹಂಕಾರ ಪಟ್ಕೊಂಡಾಗ ಎಲ್ಲ ಪ್ರಾರಂಭ ಆಗುತ್ತೆ. ಅದನ್ನು ಬಿಟ್ಟುಬಿಡು. ಈ ನಿಷ್ಕಾಮ ಕರ್ಮಯೋಗದ ಅನುಸಂಧಾನ ಶ್ರೇಷ್ಠವಾದ ಅನುಸಂಧಾನ ಚಿಂತನೆ ಇದ್ದುಬಿಟ್ರೆ ಅವತ್ತವತ್ತು ಬೆಳಗಿನಿಂದ ಮಾಡಿದ್ದು ರಾತ್ರಿ ಬೆಳಗ್ಗೆ, ರಾತ್ರಿಯಿಂದ ಮಾಡಿದ್ದು ಬೆಳಗೊಳಗೆ, ಪ್ರಾತಃ ಪ್ರವೃತ್ತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತದಸ್ತು ತೌ ಪೂಜನಂ ಅಂತ ದೇವರಿಗೆ ಸಮರ್ಪಣೆ ಮಾಡಿಬಿಟ್ರೆ ಮುಗೀತ್ರಿ. ಹಾಗೆ ಅಂತ ಹೇಳಿ ಕೆಟ್ಟ ಕಾರ್ಯ ನಾವೇ ಮಾಡೋದು ಅಂತ ನಿಜವಾಗಿ ನಾವು ಮಾಡಲಿಕ್ಕಾಗಲ್ಲ. ದೇವರೇ ಮಾಡಿಸೋದು ಎಲ್ಲವೂ ಕೂಡ ಹೌದು. ಆದರೆ ಅಲ್ಲಿ ಎಲ್ಲೋ ಒಂದು ಕಡೆಯಿಂದ ಎಚ್ಚರಿಕೆ ಇರಬೇಕು. ಏನಂತ ದೇವ್ರ ಹತ್ರನೇ ಕೇಳ್ಕೋಬೇಕು. ದೇವರೇ ಪುನಃ ಪುನಃ ಆ ಕೆಟ್ಟ ಕಾರ್ಯದಲ್ಲಿ ಆಸಕ್ತಿ ಕೊಡಬೇಡ ದೇವರೇ, ಕೆಟ್ಟ ಕಾರ್ಯವನ್ನು ಮಾಡಿಸಬೇಡ ದೇವರೇ. ನೀನು ಮಾಡಿಸಿದ್ದು ನನ್ನ ಕರ್ಮಕ್ಕೋಸ್ಕರ ಅಂತ ನಂಗೆ ಗೊತ್ತು, ನನ್ನ ಆಶ್ರಯ ಶಕ್ತಿಗಳ ಪಾಪದ ಕೊಡ ತುಂಬೋದಕ್ಕೋಸ್ಕರ ಅಂತ ಗೊತ್ತು ದೇವರೇ. ಆದರೆ ಆ ರೀತಿ ಮಾಡಿ ಮಾಡಿ ನನ್ನನ್ನು ಸಣ್ಣವನನ್ನಾಗಿ ಮಾಡಬೇಡ ದೇವರೇ. ಆಯಿತಾ, ಒಳ್ಳೆಯ ದಾರಿಯಲ್ಲಿ ಸಾಗೋ ಹಾಗೆ ಆಗಬೇಕು ದೇವರೇ. ಅದಕ್ಕೋಸ್ಕರವಾಗಿ ಒಳ್ಳೆಯ ಕಾರ್ಯವನ್ನು ಮಾಡಿಸು. ಪಾಪದ ಕರ್ಮ ಇದೆ ಅಂತ ಹೇಳಿ ನೀನು ಮಾಡಿಸ್ತೇ ಗೊತ್ತು, ಆ ಪಾಪದ ಕರ್ಮವನ್ನು ಆದಷ್ಟು ಉಪಮರ್ದ ಮಾಡು ದೇವರೇ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಪ್ರಾಮಾಣಿಕವಾಗಿ ಆ ದಾರಿಯಲ್ಲಿ ಸಾಗಿದರೆ ಖಂಡಿತವಾಗಿಯೂ ನಮಗೆ ಒಳ್ಳೆಯ ಕಾರ್ಯಗಳಿಂದ, ಆ ನಿಷ್ಕಾಮ ಕರ್ಮಯೋಗದ ಚಿಂತನೆಯಿಂದ ತತ್ವಜ್ಞಾನ ಅಭಿವೃದ್ಧಿಯಾಗಿ ಒಳ್ಳೆಯ ದಾರಿಯಲ್ಲಿ ಸಾಗತಕ್ಕಂಥದ್ದು, ಪಾಪಲೇಪ ಆಗದೇ ಇರತಕ್ಕಂಥದ್ದು, ಕರ್ಮಲೇಪ ಆಗದೇ ಇರತಕ್ಕಂಥದ್ದು ಇದೆಲ್ಲ ಆಗತ್ತೆ ಅನ್ನುವ ಒಂದು ವಿಶಿಷ್ಟವಾದ ಅನುಸಂಧಾನ ಚಿಂತನೆಯನ್ನು ಬಹಳ ಸುಂದರವಾಗಿ ತಿಳಿಸಿಕೊಡುವ ಒಂದು ಪದ್ಯ, 7ನೇ ಪದ್ಯ. ಇದು ಋಗ್ವೇದದಲ್ಲಿ ಬರುವ ಒಂದು ಪದ್ಯ. ಬಹಳ ಸುಂದರವಾಗಿರ್ತಕ್ಕಂಥ ಚಿಂತನೆ. ನಾವು ನೀವೆಲ್ಲ ದೇವರ ಪೂಜೆ ಮಾಡೋರಿದ್ದರೆ ನೆನಪು ಮಾಡ್ಕೋಬೋದು. ಯಾವುದು? ನಿಶುಸೀದ ಗಣಪತೆ ಗಣೇಶು ತ್ವಾಮ ಆಹುಹು ವಿಪ್ರತಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಋಗ್ವೇದದಲ್ಲಿ ಬರೋ ಪದ್ಯ ಮಂತ್ರ. ಏನು ಹೇಳ್ತಾರೆ? ಹೇ ಗಣಪತೇ ಅಂತ ದೇವರನ್ನು ಸಂಬೋಧನೆ ಮಾಡೋದು. ಗಣಪತಿ ಅಂದರೆ ಪಾರ್ವತಿ ಪರಮೇಶ್ವರ ಮಗನಾದ ಗಣಪತಿ ಅಲ್ಲ, ಅವನೂ ಒಂದು ರೀತಿ ಗಣಗಳಿಗೆ, ಗಣ ಅಂದರೆ ಗುಂಪು,
ಅವನಿಗೂ ಅವನದೇ ಆದ ಒಂದು ಗುಂಪಿದೆಯಪ್ಪ, ಇಲ್ಲ ಅಂತಲ್ಲ. ಗಣಪತಿಯ ಆರಾಧಕರ ಗುಂಪು ಇದೆ, ಅವರಿಗೆಲ್ಲ ಪತಿ ಒಡೆಯ, ಇಲ್ಲ ಅಂತಲ್ಲ. ಅಫ್ಕೋರ್ಸ್ ಗಣಪತಿ ನಮಗೆ ಮೇಲೆ ಬೇಕೇ ಬೇಕು ಅಲ್ವಾ. ಅವನ ಒಳಗೆ ವಿಶ್ವಂಭರ ನಿಂತು ಎಲ್ಲ ಮಾಡಿಸೋನು. ಗಣಪತಿ ಬೇಡ ಅಂತಲ್ಲ, ಅವನ ಆ ವಿಶ್ವಂಭರನ ಅಧಿಷ್ಠಾನ ತಾನೆ ಅವನು ಕೂಡ. ನಮಗೆ ಎಲ್ಲ ಕಾರ್ಯದಲ್ಲಿ ನಿರ್ವಿಘ್ನತೆ ಬರಬೇಕಾಗಿದ್ದರೆ ಆ ಗಣಪತಿ ಬೇಕು, ಹೌದು. ಆದರೆ ಬಹಳ ಮುಖ್ಯವಾಗಿ ಗಣಪತಿ ಯಾರು? ದೇವರೇ. ಯಾಕೆ? ಅವನು ಗಣಪತಿ, ಎಲ್ಲ ಗಣಗಳಿಗೂ ಪತಿ. ಎಲ್ಲ ಗಣಗಳಿಗೂ ಅಂದರೆ ಸಜ್ಜೀವಿಗಳ ಗಣ ಇದೆ, ದುಷ್ಟಜೀವಿಗಳ ಗಣ ಇದೆ, ಅದೆಲ್ಲರಿಗೂ ಅವನೇ ಪತಿ. ತತ್ವದೇವತೆಗಳ ಒಂದು ದೊಡ್ಡ ಗಣ ಇದೆ ಸ್ವಾಮಿ, ಬ್ರಹ್ಮವಾಯುಗಳು ಮೇಲ್ಗಡೆ ಇದ್ದಾರೆ, ಆ ಗಣಕ್ಕೂ ನೀನೇ ಪತಿ. ಜೀವಿಗಳು ಅಂತ ಒಂದು ದೊಡ್ಡ ಗಣ ತೆಗೆದುಕೊಂಡ್ರೆ ಅದಕ್ಕೂ ನೀನು ಪತಿ. ಯಾವುದಕ್ಕೆ ನೀನು ಪತಿಯಲ್ಲ ಸ್ವಾಮಿ, ಸರ್ವಪತಿ ನೀನು. ಅದರಿಂದಾಗಿ ನೀನು ಗಣಪತಿ. ವಿಶೇಷವಾಗಿ ನಾವು ಚಿಂತನೆ ಮಾಡಬೇಕಾದ್ದು ಇಂದ್ರಿಯಗಳ ಗಣಕ್ಕೆ ಪತಿ, ಇಂದ್ರಿಯಾಭಿಮಾನಿ ದೇವತೆಗಳ ಗಣಕ್ಕೆ ಪತಿ. ಇಂದ್ರಿಯಗಳಲ್ಲಿ ಆಸುರಿ ಶಕ್ತಿಗಳು ಕೂತ್ಕೊಂಡು ಕೆಟ್ಟದಕ್ಕೆ ನಮಗೆ ಪ್ರೇರಣೆ ಕೊಡ್ತಾರಲ್ಲ, ಅವರಿಗೂ ನೀನೇ ಪತಿ. ಹೇ ಗಣಪತಿ, ಈ ಎಲ್ಲ ಗಣಗಳಿಗೆ ಪತಿಯಾಗಿರ್ತಕ್ಕಂಥ ದೇವರೇ, ಏನು ಮಾಡು? ನಿಶುಸೀದ ಗಣಪತೇ, ಏನು ಮಾಡು? ನಿಶುಸೀದ. ಏನು ಮಾಡಬೇಕು? ನೀನು ಬಂದು ಜೀವನ ಇಂದ್ರಿಯ ಸಮೂಹಗಳಲ್ಲಿ ನಿಯಾಮಕನಾಗಿ ಸುಖವಾಗಿ ನೆಲೆಸು. ನಿಶುಸೀದ, ಆಯಿತಾ? ನೀನು ಬರಬೇಕು ಈ ಇಂದ್ರಿಯಗಳ ಗುಂಪಿನಲ್ಲಿ. ಇಂದ್ರಿಯಾಭಿಮಾನಿ ಪ್ರೇರಕರು ಯಾರಿದ್ದಾರೋ ಅವರಲ್ಲಿ ನೀನು ಬಂದು ಕೂತ್ಕೋಬೇಕು, ಸುಖವಾಗಿ ಬಂದು ಕೂತ್ಕೋಬೇಕು ದೇವರೇ, ಚೆನ್ನಾಗಿ ಬಂದು ಕೂತ್ಕೋಬೇಕು ದೇವರೇ, ನಿಯಾಮಕನಾಗಿ ಬಂದು ಕೂತ್ಕೋಬೇಕು ದೇವರೇ ಅಂತ. ಅದು ಸ್ವಾರಸ್ಯ. ದೇವ್ರ ಹತ್ರ ಮಾಡಯ್ಯ ಅಂತ ಏನೋ ಆರ್ಡ್ರ್ ಮಾಡ್ದಂಗೆ ಕಾಣುತ್ತದು ಮೇಲ್ನೋಟಕ್ಕೆ. ಹಾಗೆ ಕಾಣುತ್ತೆ. ದೇವರೇ ಬಾರಯ್ಯ, ನನ್ನ ಇಂದ್ರಿಯಗಳಲ್ಲಿ ಕೂತ್ಕೋಕಣಯ್ಯ, ಇಂದ್ರಿಯಾಭಿಮಾನಿ ಜೊತೆಗಳು ಕೂತ್ಕೊಪ್ಪ ನೀನು. ಏನು ದೇವರಿಗೆ ಆರ್ಡ್ರ್ ಮಾಡೋದಾ ಅಂತ? ಇಲ್ಲ, ಆರ್ಡ್ರ್ ಮಾಡೋದಲ್ಲ. ಅದಕ್ಕೆ ವ್ಯಾಖ್ಯಾನ ಸುಂದರವಾಗಿ ಬನ್ನಂಜಿಯವರು ಬರೀತಾರೆ. ತವ ಇಂದ್ರಿಯ ಜ್ಞಾಪಕತ್ವ ರೂಪಂ ಮಹಿಮಾನಂ ಕೃಪಯಾ ಮಮಾಪಿ ಬೋಧಯ ಇತಿ ಪ್ರಾರ್ಥನಂ ನ ವಿಧಿರಯಂ. ದೇವರಿಗೆ ವಿಧಿ ಮಾಡೋದಲ್ಲ, ದೇವರಿಗೆ ಆದೇಶ ಮಾಡೋದಲ್ಲ, ಆರ್ಡ್ರ್ ಕೊಡೋದಲ್ಲ. ಏನಂತ ಕೇಳ್ಕೊಳ್ಳೋದು? ದೇವರೇ ನೀನು ಬಂದು ಇಂದ್ರಿಯಗಳಲ್ಲಿ ನೆಲೆಸು ಅಂತ ಹೇಳೋ ಅಭಿಪ್ರಾಯ. ನೀನು ಏನಾಗಿದ್ದಿ? ಇಂದ್ರಿಯಗಳ ಒಳಗೆ ಬಂದು ಕೂತ್ಕೊಂಡು ಪ್ರೇರಕನಾಗಿದ್ದಿ. ನಿನ್ನ ಇಂದ್ರಿಯ ಪ್ರೇರಕತ್ವ ಮಹಿಮೆಯನ್ನ ಕೃಪೆಯಿಂದ ನನಗೆ ತಿಳಿಸಿಕೊಡುವವನಾಗು ಅಂತ ಕೇಳ್ಕೊಳ್ಳೋದು. ದೇವರೇ ನೀನು ಬಂದು ಇಂದ್ರಿಯಗಳಲ್ಲಿ ಕುಳಿತುಕೋ ಅಂದರೆ ನಾವೇನೋ ಪ್ರಾರ್ಥನೆ ಮಾಡಿದ್ಮೇಲೆ ದೇವರು ಬಂದು ಕೂತ್ಕೋತಾನೆ, ಪ್ರಾರ್ಥನೆ ಮಾಡ್ಕೊಂಡಿಲ್ಲ ಅಂದರೆ ಬಂದು ಕೂತ್ಕೊಳ್ಳಲ್ಲ ಅಂತಲ್ಲ. ದೇವರು ಬಂದು ಕೂತ್ಕೊಂಡೇ ಕೂತ್ಕೋತಾನೆ, ದೇವರೆಲ್ಲ ಕೆಲಸ ಮಾಡ್ತಾನೆ. ನಾವು ದೇವರ ಹತ್ರ ನಿಶುಸೀದ ಬಂದು ಕೂತ್ಕೋ ಅಂತ ಕೇಳೋದೊಂದು ಅಭಿಪ್ರಾಯ. ನೀನೇ ಕುಳಿತುಕೊಂಡು ಎಲ್ಲವನ್ನೂ ಮಾಡಿಸ್ತಾ ಇದ್ದಿ. ಇಂದ್ರಿಯಗಳಿಗೆ ಶಕ್ತಿ ಸಾಮರ್ಥ್ಯ ಕೊಡುವವನು, ಇಂದ್ರಿಯಾಭಿಮಾನಿಗಳಿಗೆ ಶಕ್ತಿ ಸಾಮರ್ಥ್ಯ ಕೊಡುವವನು. ಇಂದ್ರಿಯಗಳಿಗೆ ಪ್ರೇರಕತ್ವ ಅದು ನಿನ್ನದೇ, ಇಂದ್ರಿಯಾಭಿಮಾನಿಗಳಿಗೆ ಪ್ರೇರಕತ್ವ ನಿನ್ನದೇ. ಇಂತಹ ನಿನ್ನ ಶಕ್ತಿಪ್ರದತ್ವ, ಪ್ರೇರಕತ್ವ, ಆ ಮಹಿಮೆಯನ್ನು ನನಗೆ ಕೃಪೆ ಮಾಡಿ ತಿಳಿಸಿಕೊಡು ಅಂತ ಕೇಳೋ ವಿಚಾರ. ನಿಶುಸೀದ ಅಂದರೆ ಪ್ರಾರ್ಥನೆ ಮಾಡೋದು, ದೇವರಿಗೆ ಆದೇಶ, ಆರ್ಡ್ರ್ ಮಾಡೋದಲ್ಲ. ಭರಯ್ಯ ಕೂತ್ಕೋ ಅಂತ ಆರ್ಡ್ರ್ ಮಾಡೋದಲ್ಲ. ನೀನು ನಿನ್ನ ಆ ಒಂದು ಪ್ರೇರಕತ್ವ ಮಹಿಮೆಯನ್ನು, ಶಕ್ತಿಪ್ರದತ್ವ ಮಹಿಮೆಯನ್ನು ನನಗೆ ಕೃಪೆ ಮಾಡಿ ತಿಳಿಸಿಕೊಡಯ್ಯ. ತ್ವಾಮಾಹು ವಿಪ್ರತಮಂ ಕವೀನಾಂ. ದೇವರೇ, ಕವಿಗಳಲ್ಲೇ ನೀನು ವಿಪ್ರತಮ, ಕವಿಗಳಲ್ಲೇ ನೀನು ವಿಪ್ರತಮ. ಕವಿಗಳು ಅಂದರೆ ಜ್ಞಾನಿಗಳು. ಎಲ್ಲ ಶಬ್ದಗಳ ಮೂಲಕವಾಗಿ ದೇವರ ಚಿಂತನೆಯನ್ನು ಮಾಡುವವರು ಕವಿಗಳು. ಕವತೆ ಇತಿ ಕವಿ ಅಂತ. ಅದು ಶಬ್ದ ಅರ್ಥಗಳ ಒಂದು ಜೋಡಣೆಯನ್ನು ಅರಿತುಕೊಂಡು ಕಾವ್ಯ ರಚನೆ ಮಾಡೋರು ಕವಿಗಳು ಅಂತ ಬಂದದ್ದಿದೆ, ಇಲ್ಲ ಅಂತಲ್ಲ. ಆದರೆ ಆದಿಕವಿ ಯಾರು? ದೇವರೇ ಅಲ್ವೇನ್ರಿ. ದೇವರೇ ಎಲ್ಲ ಶಬ್ದಗಳ ಮೂಲಕವಾಗಿ ತನ್ನನ್ನು ತಾನೇ ಅವನು ಕೊಂಡಾಡ್ಕೋತಾನೆ, ಅವನೇ ಎಲ್ಲ ಮಾಡ್ಕೋತಾನೆ. ಅದು ಈಗಾಗಲೇ ಕಥೆ ಬಂದಿದೆಯಲ್ಲ. ಮುಖ್ಯವಾದ ಕವಿ ಅವನೇ, ಆಯ್ತಾ? ಅವನ ಅನುಗ್ರಹದಿಂದ ಆದಿಕವಿಯಾದವನು. ತೇನೇ ಬ್ರಹ್ಮ ಹೃದಯ ಆದಿಕವಿ ಅಂತ ಬ್ರಹ್ಮದೇವರನ್ನು ಆದಿಕವಿ ಅಂತ ಆಮೇಲೆ ಕರೀತಕ್ಕಂಥದ್ದು. ಹೌದು, ಅವರೆಲ್ಲ ಎಲ್ಲ ಶಬ್ದಗಳ ಮೂಲಕವಾಗಿ ದೇವರನ್ನೇ ಅರ್ಥವನ್ನಾಗಿ ಚಿಂತನೆ ಮಾಡ್ತಕ್ಕಂಥವರೆಲ್ಲ ದೊಡ್ಡ ದೊಡ್ಡ ಕವಿಗಳು, ಜ್ಞಾನಿಗಳು. ಆ ಕವಿಗಳಲ್ಲಿ, ಜ್ಞಾನಿಗಳಲ್ಲಿ ವಿಪ್ರತಮ, ಬಹಳ ಬಹಳ ಶ್ರೇಷ್ಠನಾದವನು ಯಾರು? ದೇವರೇ ನೀನು. ವಿಪ್ರ
ತಮ ವಿಪ್ರ ಅಂದರೆ ದೊಡ್ಡ ಜ್ಞಾನಿ, ವಿಪ್ರತಮ ಬಹಳ ದೊಡ್ಡ ಜ್ಞಾನಿ ಅಂದರೆ ಅಜ್ಞಾನದ ಸಂಪರ್ಕವಿಲ್ಲದ ಜ್ಞಾನದ ಪರಾಕಾಷ್ಠೆಯನ್ನು ಹೊಂದಿರುವ ಸರ್ವಜ್ಞತಮ ನೀನು. ಜ್ಞಾನಿಗಳಲ್ಲೇ ದೊಡ್ಡ ಸರ್ವಜ್ಞ ನೀನು. ಜ್ಞಾನಿಗಳು ಅಂತ ಬಂದಾಗ ದೇವತೆಗಳು ಜ್ಞಾನಿಗಳು, ರುದ್ರದೇವರು ಅವರಿಗಿಂತ ದೊಡ್ಡ ಜ್ಞಾನಿಗಳು, ಬ್ರಹ್ಮವಾಯುಗಳು ಅವರಿಗಿಂತ ದೊಡ್ಡ ಜ್ಞಾನಿಗಳು, ಲಕ್ಷ್ಮೀದೇವಿ ಇನ್ನೂ ದೊಡ್ಡ ಜ್ಞಾನಿ, ಅವರಿಗಿಂತಲೂ ದೊಡ್ಡ ಜ್ಞಾನನ ನಿಧಿ ನೀನಾಗಿದ್ಯ ದೇವರೇ. ಅದರಿಂದ ಜ್ಞಾನಿಗಳು ಹೇಳ್ತಾರೆ ಏನಂತ, ತ್ವಾಮಾಹು ವಿಪ್ರತಮಂ ಕವೀನಾಂ, ಜ್ಞಾನಿಗಳಲ್ಲೇ ದೊಡ್ಡ ಜ್ಞಾನಿ ನೀನು ಎಂಬುದಾಗಿ ನಿನ್ನನ್ನು ಕರೀತಾರೆ ದೇವರೇ. ಅಂತಹ ಸರ್ವಜ್ಞನಾದ ನೀನು ಬರಬೇಕು. ಹೌದು, ಸರ್ವಜ್ಞನಾದ್ದರಿಂದಲೇ ಎಲ್ಲ ಜೀವಿಗಳ ಯೋಗ್ಯತೆ ನಿನಗೆ ಗೊತ್ತು, ಎಲ್ಲ ಜೀವಿಗಳ ಕರ್ಮದ ಜ್ಞಾನ ಗೊತ್ತು, ಎಲ್ಲ ಜೀವಿಗಳ ಕರ್ಮದ ವಿಚಾರ ನಿನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅನುಗುಣವಾಗಿಯೇ ಪ್ರೇರಣೆ ಮಾಡೋದು. ಅಂದ ಬೇರೆಯವರನ್ನು ನಾವು ಪ್ರಾರ್ಥನೆ ಮಾಡೋದಿಲ್ಲ, ಸರ್ವಜ್ಞನಾದ ನಿನ್ನ ಹತ್ತನೇ ಪ್ರಾರ್ಥನೆ ಮಾಡಬೇಕು. ನೀನು ಸರ್ವಜ್ಞನಾಗಿ ಇದ್ದು ತಿಳಿದುಕೊಂಡು, ಜೀವಿಯ ಯೋಗ್ಯತೆಯನ್ನು ತಿಳಿದುಕೊಂಡು, ಕರ್ಮವನ್ನು ತಿಳಿದುಕೊಂಡು ಪ್ರೇರಣೆ ಮಾಡ್ತಿ. ಜೊತೆಗೆ ನಿನಗೆ ತಾಕತ್ತು ಇದೆ. ಯಾಕೆ ನೀನು ಗಣಪತಿ ತಾಕತ್ತು ನಿನಗೆ ಇದೆ. ಹೀಗೆ ತಾಕತ್ತನ್ನು ಪಡೆದುಕೊಂಡವನು, ಸರ್ವಜ್ಞತೆಯನ್ನು ಪಡೆದುಕೊಂಡವು ನೀನು. ಅದರಿಂದ ದೇವರೇ ಬಾ, ನನ್ನ ಯೋಗ್ಯತೆ ಗೊತ್ತು, ನನ್ನ ಇಂದ್ರಿಯಗಳ ತಾಕತ್ತು ಗೊತ್ತು, ನನ್ನ ತಾಕತ್ತು ಗೊತ್ತು, ನನ್ನ ಕರ್ಮದ ವಿಚಾರ ನಿನಗೆ ಗೊತ್ತು. ಬಾರಯ್ಯ ದೇವರೇ, ಇಂದ್ರಿಯಗಳಲ್ಲಿ ನೆಲೆಸಿ ಪ್ರೇರಕನಾಗಿ ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ಆ ಮಹಾಮಹಿಮೆಯ ಬೋಧವನ್ನು ನನಗೆ ಉಂಟು ಮಾಡಿ ಕಾರ್ಯವನ್ನು ಮಾಡಿಸ್ತೇವರೇ. ನರತೆ ತತ್ಕ್ರಿಯತೆ ಕಿಂಚನಾರೇ, ದೇವರೇ ನೀನಿಲ್ಲದೆ ಹತ್ತಿರದಲ್ಲೂ ಯಾವ ಕಾರ್ಯ ನಡೆಯಲಾರದು, ದೂರದಲ್ಲೂ ಯಾವ ಕಾರ್ಯ ನಡೆಯದು. ನರುತೆ ತ್ವತ್, ನರುತೆ ತ್ವತ್, ತ್ವತ್ ನರುತೆ, ನೀನು ಇಲ್ಲದೆ, ಋತೆ ಅಂದರೆ ಇಲ್ಲ, ನಿನ್ನನ್ನು ಹೊರತುಪಡಿಸಿ ಆರೇ, ಹತ್ತಿರದಲ್ಲಾಗಲಿ ದೂರದಲ್ಲಾಗಲಿ ನಕಿಂಚನ ಕ್ರಿಯತೆ, ಯಾವುದೂ ಮಾಡಲ್ಪಡೋದಿಲ್ಲ. ಏನಾದರೂ ಚಿಕ್ಕ ಪುಟ್ಟ ಕಾರ್ಯ ಆಯಿತು ಅದು ನಿನ್ನಿಂದಲೇ, ಏನಾದರೂ ದೊಡ್ಡ ಕಾರ್ಯ ಆಯಿತು ಅದು ನಿನ್ನಿಂದಲೇ, ಹತ್ತಿರದಲ್ಲಿ ಕಾರ್ಯವಾಯಿತು ಅದು ನಿನ್ನಿಂದಲೇ, ದೂರದ ಬ್ರಹ್ಮಾಂಡದಲ್ಲಿ ಆ ಕಡೆ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ಏನೋ ನಡೀತಾ ಇದೆ ಅದು ನಿನ್ನಿಂದಲೇ ದೇವರೇ. ನಮ್ಮ ಹತ್ತಿರದಲ್ಲೇ ಏನು ನಡೀತಾ ಇದೆ ಭೂಲೋಕದಲ್ಲಿ ಅದು ದೇವರೇ ನಿನ್ನಿಂದ. ನಮಗಿಂತ ದೂರದಲ್ಲಿ ಏನಾದರೂ ಕಾರ್ಯ ನಡೀತಾ ಇದ್ದರೆ ನರಕಲೋಕದಲ್ಲಿ ಅಂಧಂತಮಸ್ತಲ್ಲಿ ಅದು ನಿನ್ನಿಂದಲೇ. ಅದೇ ರೀತಿಯಾಗಿ ಶ್ರೇಷ್ಠವಾದಂಥ ಶ್ವೇತದ್ವೀಪ ಅನಂತಾಸನ ವೈಕುಂಠದಲ್ಲಿ ನಡೀತಾ ಇದ್ರೆ ಅದು ನಿನ್ನಿಂದಲೇ. ಸೊ ನಿನಗೆ ಗೊತ್ತಿಲ್ಲದೆ, ಸರ್ವಜ್ಞನಾದ ನಿನಗೆ ಗೊತ್ತಿಲ್ಲದೆ, ಸರ್ವಶಕ್ತಿಪ್ರದನಾದ ನಿನ್ನ ಒಂದು ಸಾಮರ್ಥ್ಯವನ್ನು ಪಡೆಯದೆ ಯಾರೂ ಏನೂ ಮಾಡೋ ಹಾಗಿಲ್ಲ ದೇವರೇ. ಎಲ್ಲರೂ ಏನೇ ಮಾಡಿದರೂ ಕೂಡ ಅವರಲ್ಲಿ ನಿಂತುಕೊಂಡು ಅವರ ಯೋಗ್ಯತೆಗನುಗುಣವಾಗಿ ಯೋಗ್ಯತೆಯನ್ನು ಬಲ್ಲ ನಿನ್ನಿಂದ ಅವರಿಗೆ ಶಕ್ತಿ ಸಾಮರ್ಥ್ಯ ಕೊಡಲ್ಪಟ್ಟು ಎಲ್ಲ ಕಾರ್ಯವೂ ನಡೀತಾ ಇದೆ. ನರುತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಘವನ್ ಚಿತ್ರಮರ್ಚ. ಮಹಾಮರ್ಕಂ ದೇವರೇ, ಮಹಾಮರ್ಕ, ಮಹಾ ದೊಡ್ಡವನೋ ದೊಡ್ಡವನು. ಅದೇ ರೀತಿಯಾಗಿ ಇನ್ನೇನಾಗಿದ್ದಿ ಇಂತ ಬಂದಾಗ ಆಶ್ಚರ್ಯಮಯ, ಸರ್ವಾಶ್ಚರ್ಯಮಯ. ಜಗತ್ತಿನಲ್ಲೇ ನಿನ್ನಷ್ಟು ದೊಡ್ಡ ಆಶ್ಚರ್ಯವೇ ಇಲ್ಲ. ನೀನು ಸೃಷ್ಟಿ ಮಾಡಿದ ಈ ಜಗತ್ತೇ ದೊಡ್ಡ ಆಶ್ಚರ್ಯವಾಗಿರುವಾಗ ನೀನು ಎಷ್ಟು ದೊಡ್ಡ ಆಶ್ಚರ್ಯ ಭಗವಂತ. ಆಶ್ಚರ್ಯತಮ ನೀನು, ದೊಡ್ಡವನಾಗಿ ಮಹಾಶ್ಚರ್ಯತಮನಾಗಿ ಇರುವ ನಿನ್ನ ಪೂಜೆಯನ್ನು ನೀನೇ ಮಾಡಿಸ್ಕೋಬೇಕು ದೇವರೇ. ಚಿತ್ರಂವರ್ಚ, ಚಿತ್ರ ವಿಚಿತ್ರವಾಗಿ ನೀನೇ ಪೂಜೆ ಮಾಡ್ಕೋ ದೇವರೇ. ನಾನು ಮಾಡೋದಲ್ಲ, ನಾನೇನು ಮಾಡೋದಲ್ಲ ದೇವರೇ. ಇಂದ್ರಿಯಗಳ ಒಳಗೆ ಬಂದು ಸೇರ್ಕೋಬೇಕು, ಇಂದ್ರಿಯಾಭಿಮಾನಿ ಒಳಗೆ ಸೇರ್ಕೋಬೇಕು, ನಮಗೆ ಶಕ್ತಿ ಸಾಮರ್ಥ್ಯ ಕೊಡಬೇಕು, ನಮ್ಮ ಕರ್ಮಕ್ಕನುಗುಣವಾಗಿ ಸಾಮರ್ಥ್ಯ ಕೊಟ್ಟು ಪ್ರೇರಣೆ ಕೊಟ್ಟು ನೀನೇ ಮಾಡ್ಕೋಬೇಕು. ನಾನು ದೇವರ ಪೂಜೆ ಮಾಡ್ತೇನೆ ಅನ್ನೋದು ವಿಚಾರವೇ ಅಲ್ಲ ದೇವರೇ. ಖಂಡಿತವಾಗಿಯೂ ನಾನು ಮಾಡೋದಲ್ಲ, ಅದು ನೀನೇ ಮಾಡಿಸೋದು. ಹೀಗೆ ನೀನೇ ಪ್ರೇರಣೆ ಕೊಟ್ಟು ನಿನ್ನ ಪೂಜೆಯನ್ನು ಚಿತ್ರ ವಿಚಿತ್ರವಾಗಿ ನೀನೇ ಮಾಡಿಸ್ಕೋ. ನಂದೇನೂ ಇಲ್ಲ ದೇವರೇ, ನಂದೇನಿದೋ ಸ್ವಾಮಿ, ನಿಂದೆ ಇದಲ್ಲ. ನಂದೇನಿದೆ ದೇವರೇ, ನಂದೇನೂ ಇಲ್ಲ, ಎಲ್ಲ ನಿಂದೆ, ಎಲ್ಲ ನಿಂದೆ. ಮಹಾಮರ್ಕಂ ಮಘವನ್ ಅಂತ ವಿಶೇಷ. ಮಘವನ್ ಅಂತ ಬಂದಾಗ ಎಲ್ಲ ಯಜ್ಞವನ್ನು ಮಾಡುವವನೇ, ಎಲ್ಲವನ್ನೂ ಯಜ್ಞರೂಪವಾಗಿ ಮಾಡುವವನೇ, ಮಾಡಿಸುವವನೇ, ವಿಶೇಷವಾದ ಕೀರ್ತಿಯನ್ನು ಪಡೆದವನೇ, ಜ್ಞಾನ ಸಂಪತ್ತು ಧನ ಸಂಪತ್ತನ್ನು ಪಡೆದವನೇ, ಎಲ್ಲವೂ ಮಘ ಶಬ್ದಕ್ಕರ್ಥ. ಅಂತಹ ಶ್ರೇಯೋವಾವಧನಂ ಆಯಿತಾ, ಶ್ರೇಯೋವಾವ ಮಘ,
ಧನಂಭಾವ ಮಗಃ ಹೀಗೆಲ್ಲ ಹೇಳ್ತಾರೆ. ಹೀಗೆ ಬಹಳ ವಿಶೇಷವಾದ ಈ ಒಂದು ಕೀರ್ತಿ ಸಂಪನ್ನನಾದ ಧನ ಸಂಪನ್ನನಾದ ಧನಲಕ್ಷ್ಮಿಯನ್ನೇ ನಿನ್ನ ಒಡತಿಯನ್ನಾಗಿ ಮಾಡಿಕೊಂಡ ದೇವರೇ, ಈ ಎಲ್ಲ ಕಾರ್ಯವನ್ನು ನೀನೇ ಮಾಡಿಸಿ ನಿನ್ನ ಆರಾಧನಾ ರೂಪವಾಗಿ ನೀನೇ ಸ್ವೀಕಾರ ಮಾಡಿದೇವರೇ, ನಂದೇನೂ ಇಲ್ಲಪ್ಪ, ಎಲ್ಲ ನಿಂದೆ ಅಂತ ಹೇಳಿ ದೇವರ ಪೂಜೆಗೆ ಕುಳಿತುಕೊಳ್ಳೋ ಮುಂಚೆ ಇದನ್ನು ಹೇಳೋದು ಯಾಕೆ ಅಂದರೆ, ನಾವು ಪೂಜೆ ಮಾಡ್ತಾ ಇದ್ದೀವಿ ಅಂತ ಅಹಂಕಾರ ಪಡಬಾರ್ದು ಅಂತ ಹೇಳಿ ಅದಕ್ಕೋಸ್ಕರವಾಗಿ ದೇವರೇ ಪಂಚಪಾತ್ರೆ, ಉದ್ಧರಣೆ, ಸಾಣೆಕಲ್ಲು, ಜಾಗಂಟೆ ಎಲ್ಲ ಇದೆ ದೇವರೇ. ಅದೇನಾದರೂ ಪೂಜಾ ಸಾಮಗ್ರಿಗಳು ಆದರೆ ತಾನೇ ತಾನಾಗಿ ಅದೇನಾದರೂ ಪೂಜೆ ಮಾಡುತ್ತಾ ದೇವರೇ? ಇಲ್ಲ. ನಾವು ಯಾರೋ ಬಂದುಬಿಟ್ಟು ಸಾಣೆಕಲ್ಲು ಹಿಡ್ಕೊಂಡು ಗಂಧ ತೇದ್ರೆ ಅಲ್ಲಿ ಗಂಧ ಬರೋದು. ಸಾಣೆಕಲ್ಲು ತಾನೇ ತಾನಾಗಿ ಗಂಧ ತೆಗೆದುಕೊಳ್ಳೋದಿಲ್ಲ, ಜಾಗಂಟೆ ತಾನೇ ತಾನಾಗಿ ಬಡ್ಕೊಳ್ಳೋದಿಲ್ಲ, ಗಂಟೆ ತಾನೇ ತಾನಾಗಿ ಶಬ್ದ ಮಾಡೋದಿಲ್ಲ, ಶಂಖ ಇದ್ದರೆ ತಾನೇ ತಾನಾಗಿ ಶಂಖ ಭ್ರಮಣನೂ ಆಗೋದಿಲ್ಲ, ಶಂಖ ಪೂಜೆ ಆಗೋದಿಲ್ಲ, ಕಲಶದ ಪಾತ್ರೆಗಳು ಇದ್ಕೊಳ್ಳೆ ಅಲ್ಲಿ ತಾನೇ ತಾನಾಗಿ ಕಲಶ ಪೂಜೆ ಆಗೋದಿಲ್ಲ. ಎಲ್ಲೋ ಒಂದು ಕಡೆಯಿಂದ ಆ ಎಲ್ಲ ಜಡವಾದ ವಸ್ತುಗಳಿಗೆ ಎಲ್ಲೋ ಒಂದು ಕಡೆಯಿಂದ ಜೀವಿಗಳಾಗಿರ್ತಕ್ಕಂಥ ನಾವು ಬಂದು ಅದರ ಕೈ ಹಚ್ಚಿದಾಗ ಅದರಿಂದ ಕೆಲಸ ಕಾರ್ಯ ಆಗೋದು. ಆದರೆ ಆ ಎಲ್ಲ ಜಡವಾದ ವಸ್ತುಗಳಿಗೆ ಪ್ರೇರಕರಾಗಿ ಎಲ್ಲೋ ಒಂದು ಕಡೆಯಿಂದ ಜೀವಿಗಳಾದ ನಾವು ಬೇಕು, ಚೇತನರಾಗಿರ್ತಕ್ಕಂಥ ನಾವು ಬೇಕು ಅಲ್ವಾ ದೇವರೇ? ಹಾಗೆ ನಾವು ಕೂಡ ಹಾಗೆ, ನಾವು ಜೀವಿಗಳಾದರೂ ಕೂಡ ಜಡ ಒನಕೆಯ ಗೊಂಬೆ, ದಾಸರು ಹೇಳೋ ಹಾಗೆ. ಇದು ಕೂಡ ಹಾಗೆ ದೇವರೇ, ನಾವು ಕೂಡ ಒಂದು ರೀತಿ ಗೊಂಬೆಗಳಿದ್ದ ಹಾಗೆ, ನವರಾತ್ರಿ ಗೊಂಬೆ ಇದ್ದ ಹಾಗೆ. ಅಟ್ಟದ ಮೇಲೆ ಹೋಗುತ್ತೆ, ಅಟ್ಟದಿಂದ ಕೆಳಗಿಳಿಯುತ್ತೆ, ಯಾವ ಒಂದು ಸ್ಟೇಜಲ್ಲಿ ಇಡ್ತೀವೋ ಅಲ್ಲಿ ಇಡೋದು, ನವರಾತ್ರಿ ಮುಗಿದಾಗೆ ಪೆಟ್ಟಿಗೆಗೆ ತುಂಬಿಸಿದ್ರೆ ಪೆಟ್ಟಿಗೆ ತುಂಬುತ್ತೆ, ಪುನಃ ಪೆಟ್ಟಿಗೆನ ಅಟ್ಟದ ಮಟ್ಟ ಅಟ್ಟಕ್ಕೆ ಹೋಗುತ್ತೆ. ಎಲ್ಲ ಗೊಂಬೆ. ನಮ್ಮದು ಅದೇ ಕತೆ, ನಮ್ಮದು ಅದೇ ಕತೆ. ಜಡಕ್ಕೂ ನಮಗೂ ವ್ಯತ್ಯಾಸವೇನೂ ಇಲ್ಲ ದೇವರೇ. ಅಲ್ಲೂ ಪ್ರೇರಣೆ ನಿನ್ನಿಂದಲೇ ಆಗಬೇಕು, ಇಲ್ಲೂ ಪ್ರೇರಣೆ ನಮ್ಮಿಂದ ಆಗಬೇಕು. ಅದರಿಂದ ದೇವರೇ ಪಂಚಪಾತ್ರೆ ಉದ್ಧರಣೆ ರೀತಿ ನಾವು ದೇವರೇ, ನಾವು ಒಂದು ರೀತಿ ಪಂಚಪಾತ್ರೆ ಉದ್ಧರಣೆ ಇದ್ದ ಹಾಗೆ ನಮಗೆ ಆ ಪಂಚಪಾತ್ರೆ ಉದ್ಧರಣೆಗೆ ಯಾವ ರೀತಿಯಾಗಿ ಒಂದು ವಿಶೇಷವಾದ ಸ್ಥಾನಮಾನ ಕೊಟ್ಟು ಅದಕ್ಕೆ ಒಂದು ಪೂಜಾ ಸಲಕರಣೆ, ಪೂಜಾ ಸಾಮಗ್ರಿ ಆಗೋ ಸೌಭಾಗ್ಯ ನೀನು ಕೊಟ್ಟಿದ್ದಿ, ಹಾಗೆ ನಮಗೂ ಕೂಡ ಆ ಪೂಜಾ ಸಲಕರಣೆ, ಪೂಜಾ ಸಾಮಗ್ರಿ ಆಗೋ ಸೌಭಾಗ್ಯ ಕೊಡು ದೇವರೇ. ನೀನು ಬಾ, ನಮ್ಮ ದೇಹವನ್ನು, ನಮ್ಮ ಇಂದ್ರಿಯಗಳನ್ನು, ಈ ಜೀವನನ್ನು ನಿನ್ನ ಪೂಜಾ ಸಾಧನೆಯನ್ನಾಗಿ, ಪೂಜಾ ಸಲಕರಣೆಯನ್ನಾಗಿ ಮಾಡ್ಕೋ ದೇವರೇ. ಮಾಡಿಕೊಂಡು ನಿನ್ನ ಪೂಜೆಯನ್ನು ನೀನೇ ಮಾಡ್ಕೋ ದೇವರೇ. ಆ ಪೂಜಾ ಸಾಧನೆಯ, ಪೂಜಾ ಸಲಕರಣೆಯ ಮಹಾ ಸೌಭಾಗ್ಯ ನಮಗೆ ಸಿಗಲಿ ದೇವರೇ ಅಂತ ದೇವರನ್ನು ಕೊಂಡಾಡುವ, ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಳ್ಳುವ ಬಹಳ ಬಹಳ ಅದ್ಭುತವಾದ ಮಂತ್ರ ಋಗ್ವೇದದ ಮಂತ್ರ. ಆ ಮಂತ್ರದ ಸಾರವನ್ನು ಸೆರೆ ಹಿಡಿದಿರ್ತಕ್ಕಂತಹ ಒಂದು ಪದ್ಯ, ಅದರ ಚಿಂತನೆಯನ್ನು ನಾವು ಪ್ರಕ್ರಮವತ್ ಸ್ವಸತ್ಕೃತಂ ಪುರುಷೇಶು ಧೀಚುತು ಬಹಿ ಅಂತಹ ಅಸಚ್ಚರಣೆ ತವ ಪುರುಷ ವದಂತಿ ಅಖಿಲ ಶಕ್ತಿಧೃತಃ ಸ್ವಕೃತಂ ಎನ್ನುವ ಮಂತ್ರದಿಂದ ಚಿಂತನೆ ಮಾಡಿದ್ದೇವೆ. ಹೀಗೆ ಒಂದೊಂದು ಶ್ರುತಿಗೀತೆಯ ಪದ್ಯವೂ ಕೂಡ ಅತ್ಯಪೂರ್ವವಾಗಿರ್ತಕ್ಕಂತಹ ಒಂದು ಚಿಂತನೆಯನ್ನು ಕೊಡುತ್ತೆ. ದೇವರ ಪೂಜಕತ್ವ ಮಹಿಮೆಯನ್ನು ಬಹಳ ಸುಂದರವಾಗಿ ನಮ್ಮ ಮುಂದೆ ಇರತಕ್ಕಂತಹ ಒಂದು ಮಂತ್ರ. ಎಲ್ಲವೂ ದೇವರ ಪೂಜೆ ಎನ್ನುವ, ಎಲ್ಲ ಕಾರ್ಯಗಳು ದೇವರ ಪೂಜೆ ಎನ್ನುವ ಒಂದು ವಿಶಿಷ್ಟವಾದ ಚಿಂತನೆ. ದೇವರೇ ಸರ್ವದಂತ ಸ್ವತಂತ್ರ ಕರ್ತ ಎನ್ನುವ ಚಿಂತನೆ. ದುಷ್ಟ ಜನರಿಗೂ ಸಜ್ಜನರಿಗೂ ಎಲ್ಲರಿಗೂ ಅವರ ಕಾರ್ಯದಲ್ಲಿ ಶಕ್ತಿ ಸಾಮರ್ಥ್ಯವನ್ನು ಕೊಡುವವನು ದೇವರೇ ಎನ್ನುವ ಒಂದು ವಿಶಿಷ್ಟವಾದ ಚಿಂತನೆಯನ್ನು ಒಳಗೊಂಡಿರುವ ಈ ಒಂದು ಮಂತ್ರದ ಚಿಂತನೆಯ ಜೊತೆಗೆ ಇವತ್ತಿನ ಪ್ರವಚನವನ್ನು ನಾವು ಸಮರ್ಪಣೆ ಮಾಡೋಣ. ಅನೇನ ಭಾಗವತ ದಶಮಸ್ಕಂಧ ಶ್ರುತಿಗೀತಾ ಚಿಂತನೇನ ವಿಶ್ವೇಶತೀರ್ಥಗುರುವಂತರ್ಗತ ವಿದ್ಯಾಮಾನ್ಯತೀರ್ಥಗುರುವಂತರ್ಗತ ರಾಘವೇಂದ್ರ ತೀರ್ಥಗುರುವಂತರ್ಗತ ಸಮಸ್ತ ತತ್ವದೇವತಾಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಕ ರಾಮಕೃಷ್ಣ ವೇದವ್ಯಾಸಾತ್ಮಕ ಲಕ್ಷ್ಮೀ ಹಯಗ್ರೀವಾತ್ಮಕ ಸಕಲ ದೇಶಕಾಲಾವಸ್ಥಾ ನಿಯಾಮಕ ಭಿನ್ನ ಬಿಂಬರೂಪೀ ಪರಮಾತ್ಮ ಪ್ರಿಯತಾಂ ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಅಖ್ಯಯಂ ಕರ್ಮ ಯಸ್ಮಿನ್ ಪರೇಸ್ವರ್ಪಿತಂ ಪ್ರಖ್ಯಯಂ ಯಾಂತಿ ದುಃಖಾನಿ ಯಲ್ಲಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಪ್ರೀಣಯಾಮೋ ವಾಸುದೇವಂ ಅಚ್ಯುತಾಯ ಮಹಾನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾಯ ಮಹಾನಂತಾಯ ನಮಃ ಗೋವಿಂದಾಯ ನಮಃ ಅಚ್ಯುತಾನಂತ ಗೋವಿಂದೇಭ್ಯೋ ನಮೋ ನಮಃ ಹರಯೇ.